ಕರ್ತನೆ. ಎಲ್ಲ ಒಳ್ಳೆ ನೀವು ನಿನಗೆ ಪಾದಪೀಠವಾಗಿದೆಯಲ್ಲ ಕರ್ತನೆ. ನಿಮ್ಮ ಹೃದಯದಲ್ಲಿ ನನಗೆ ಎಂಥ ಸ್ಥಳವನ್ನು ಕೊಡುತ್ತೀರಿ ಎಂದು ನಮ್ಮನ್ನು ಕೇಳುವ ಕರ್ತನೆ. ಅಪ್ಪ, ನಮ್ಮ ಹೃದಯಗಳನ್ನು ಹರಿದುಕೊಂಡು ನಿನ್ನ ಮುಂದೆ ಬಂದಿದ್ದೇವಪ್ಪ. ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸಪ್ಪ. ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಿನ್ನ ಪರಿಶುದ್ಧ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೆ. ಅಪ್ಪ, ಈ ಪರಿಶುದ್ಧ ಪವಿತ್ರ ದೇವಾಲಯದಲ್ಲಿ ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂತ ಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ದೇವಾಲಯಕ್ಕೆ ಬರಲು ಅಪ್ಪ ಸ್ವಾಮಿ ಸಿದ್ಧಗೊಳ್ಳುತ್ತಿರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ನಷ್ಟಪಡಿಸಿಕೊಟ್ಟಾಗಲಪ್ಪ, ಸಮಯಕ್ಕೆ ಸರಿಯಾಗಿ ಅವರು ಬರುವಂತೆ ಒಬ್ಬೊಬ್ಬರನ್ನು ನೀನು ಕಾಯ್ದು ನಡೆಸಿ ಕಾಪಾಡು ಕರ್ತನೆ. ಅಪ್ಪ, ಎಲ್ಲವೂ ನಿನ್ನ ಕೃಪೆಯೇ ಕರ್ತನೆ. ನಿನ್ನ ಕೃಪೆ ಇಲ್ಲದೆ ಯಾವುದು ಸಾಧ್ಯ ಇಲ್ಲ ಕರ್ತನೆ. ನಿನ್ನ ಕೃಪಾವರವನ್ನು ಯಾವಾಗೂ ನಮ್ಮ ಮೇಲಿಟ್ಟು ನಮ್ಮೊಬ್ಬೊಬ್ಬರನ್ನು ಕಾಯ್ದು ನಡೆಸಿ ಕಾಪಾಡು. ನಮಗೆ ಬೇಕಾದಂತ ಆದರಣೆ, ಬಲ, ಸಹಾಯ ನೀನಾಗಿದ್ಕೊಂಡು ಕಾಯ್ದು ನಡೆಸಿ ಕಾಪಾಡು ಸ್ವಾಮಿ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಈ ಆರಾಧನೆ ನಿನ್ನ ಮೆಚ್ಚುಗೆಯಾದ ಆರಾಧನೆ ಆಗುವಂತೆ ಆರಾಧನೆಯ ನಾಯಕನಾದ ನಿನ್ನನ್ನು ಮೊದಲು ಬರಮಾಡಿಕೊಂಡು ಈ ಆರಾಧನೆಯನ್ನು ನಾವು ನಡೆಸ್ತಾ ಇದ್ದೇವಪ್ಪ. ನೀನೇ ಈ ಆರಾಧನೆಗೆ ಅಪ್ಪ ಸ್ವಾಮಿ ಮಧ್ಯಸ್ಥನು, ಒಡೆಯನು, ರಕ್ಷಕನಾಗಿಕೊಂಡು ಕಾಯ್ದು ನಡೆಸಿ ಕಾಪಾಡು. ನಾವು ಹಾಡು ಹೇಳುವಾಗ, ವಾಕ್ಯ ಓದುವಾಗ, ವಾಕ್ಯ ಸಾರುವಾಗ, ಪ್ರಾರ್ಥನೆ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೆ. ಅಪ್ಪ, ನಾವು ನಡೆಸುವಂತಹ ಈ ಆರಾಧನೆ ಸುಗಂಧ ಹೋಮವಾಗುವಂತೆ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ನಿನಗೆ ಮೆಚ್ಚುಗೆಯಾದ ಸುಗಂಧ ಹೋಮವಾಗುವಂತೆ ನೀನು ಮಾರ್ಪಡಿಸು. ನೀನೊಬ್ಬನಿಗೆ ಸ್ತುತಿಗನ ಮಾನ ಮಹಿಮೆ ಸಲ್ಲಪ್ಪ. ಈ ಆರಾಧನೆಯನ್ನು ನಾವು ತಂದೆ, ಕುಮಾರ ಮತ್ತು ಪವಿತ್ರಾತ್ಮನ ತ್ರೈಕ ನಾಮದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಸ್ವಾಮಿ. ಆಮೆನ್. ಕರ್ತನನ್ನು ನಾವು ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡುವಂತಹ ಸಂಗೀತಗಳಲ್ಲಿ 13ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸ್ತೋತ್ರದಿಂದ ಹಾಡುವ ತಂದೆ ಮಗ ಆತ್ಮನ. Da
ಆರಾಧಿಸುವ ಹಾಗೆ 153ನೇ ಪುಟದ ಉಪಕಾರ ಸ್ತುತಿಯನ್ನು ಅನುಸರಿಸೋಣ. 3ನೇ ವಿಧಾನ ಸ್ತುತಿ. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಕರ್ತನ ಪ್ರಗತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಏಸು ಇಂತೆಂದನು, ಎಲಾಯಿ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಸರಿಯು ದಯಮಾಡಿ ಕುಳಿತುಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮೆಲ್ಲ ಅಪರಾಧಗಳನ್ನು ಕರ್ತನಿಗೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಬನ್ನಿ, ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಎಂಬ ಗೀತೆಯನ್ನು ಹಾಡೋಣ. 151ನೇ ಪುಟ. ಕೊನೆಯ ಪಾಪದ ರೀತಿಯನ್ನು ಪರಿಹರಿಕೆ ಮಾಡೋಣ. ಪ್ರೀತಿ ಸ್ವಲ್ಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನು ಆಲಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು. ನಾನು ದ್ರೋಹಿಯನ್ನು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪ ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದನ್ನೇ ಮಾಡಿದ್ದೇನೆ. ದೇವರೇ, ನನ್ನ ವಿಶ್ವದನ್ನು ನಿರ್ಮಿಸು. ನನಗೆ ಶ್ರೇಷ್ಠವನ್ನು ಗ್ರಹಿಸಿ ನನ್ನನ್ನು ಕಲಿಸು. ನಿನ್ನ ರಕ್ಷಾನಂದವನ್ನು ನಾನು ಕೇಳಿ ಅನುಭವಿಸುವಂತೆ ಮಾಡು. ನನ್ನ ದಿಸಿದ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು.
ಕೃಪಾಳು ಪ್ರಭುವೆ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರೆಲ್ಲ ತಪ್ಪು ಅಪರಾಧಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿಂತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ದಾವೀದನ ಕೀರ್ತನೆಯನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. 132ನೇ ದಾವೀದನ ಕೀರ್ತನೆ. ಈ ದಿನದ ಉತ್ತರ ಪ್ರತ್ಯುತ್ತರಕ್ಕಾಗಿ ದಾವೀದನ ಕೀರ್ತನೆಗಳಲ್ಲಿ 132 ಪೂರ್ತಿಯಾಗಿ ದಾವೀದನ ಮನೆತನದವರನ್ನು ಪುನಃ ಸ್ಥಾಪಿಸಬೇಕೆಂದು ಪ್ರಾರ್ಥಿಸುವುದು. ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೋ. ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಅವನು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಅರಕೆ ಮಾಡಿಕೊಂಡನಲ್ಲ. ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಒದ್ದುಕೊಳ್ಳಲಿ, ನಿನ್ನ ಭಕ್ತರು ಉತ್ಸಾಹ ಧ್ವನಿ ಮಾಡಲಿ. ನಿನ್ನ ಸೇವಕನಾದ ದಾವೀದನನ್ನು ನೆನಪು ಮಾಡಿಕೋ, ನಿನ್ನ ಅಭಿಷಿಕ್ತನನ್ನು ತಳ್ಳಿಬಿಡಬೇಡ. ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನು. ನಿಶ್ಚಯವಾಗಿ ಯೆಹೋವನು ಚೀಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ಇದರ ಆದಾಯವನ್ನು ಆಶೀರ್ವದಿಸುವೆನು, ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು. ಇಲ್ಲಿಯೇ ದಾವೀದನ ಕೊಂಬು ಚಿಗುರುವಂತೆ ಮಾಡುವೆನು. ನನ್ನ ಅಭಿಷಿಕ್ತನ ದೀಪವು ಉರಿಯುತ್ತಲೇ ಇರಬೇಕೆಂದು ನೇಮಿಸಿದ್ದೇನೆ. ಶೋಭಿಸುತ್ತಿರುವುದು ಸಭೆಯು ದಯಮಾಡಿ ಕುಳಿತುಕೊಳ್ಳಿ. ಇಂದಿಗೆ ಓದಲು ನೇಮಕವಾದಂತಹ ಸತ್ಯವೇದ ಪಾರಾಯಣವು ಓದಲ್ಪಡುತ್ತದೆ. ಈ ಪರಿಶುದ್ಧ ಆರಾಧನೆಯಲ್ಲಿ ಓದಲು ನೇಮಕವಾಗಿರುವಂತಹ ಹಳೆಯ ಒಡಂಬಡಿಕೆಯ ವೇದಭಾಗವು ಯೆರೆಮೀಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ ವಚನಗಳು 4ರಿಂದ 10ರವರೆಗೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ ಅಧ್ಯಾಯ 1 ವಚನಗಳು 4ರಿಂದ 10ರವರೆಗೆ. ದೇವರ ವಾಕ್ಯವನ್ನು ಓದಿ ಕೇಳಿಸಿಕೊಳ್ಳೋಣ. ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು.
ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು ಎಂಬುವಂಥದ್ದೇ. ಪತ್ರಿಕಾ ಭಾಗವು ಓದಲ್ಪಡುತ್ತದೆ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ಕೇಳೋಣ. ಇದು ಪತ್ರಿಕೆಗಳಲ್ಲಿ 1ನೇ ಪೇತ್ರವನ್ನು ಬರೆದ ಮೊದಲನೆಯ ಪತ್ರಿಕೆ, 5ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನಗಳವರೆಗೆ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನಗಳವರೆಗೆ. ಸಭೆಯ ಹಿರಿಯರಿಗೂ ಸಭೆಯೆಲ್ಲರಿಗೂ ಪ್ರಬೋಧನೆ. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದಿಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಹೀಗೆ ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಎಂಬುದೇ. ನಾವು ಕುಳಿತಲ್ಲಿಯೇ ಕರ್ತನನ್ನು ಸ್ತುತಿಸುವ ಹಾಗೆ ಹಾಡುವಂತಹ ಸಂಕೀರ್ತನೆಗಳಲ್ಲಿ 14ನೇ ಸಂಕೀರ್ತನೆಯನ್ನು ಹಾಡೋಣ. 14ನೇ ಸಂಕೀರ್ತನೆ. ದೇವರನ್ನೇ ಸ್ತುತಿಸೋ ನಿಮ್ಮ ಮನವೇ, ದೇವರನ್ನೇ ಸ್ತುತಿಸೋ. ದೇವರನ್ನೇ ಸ್ತುತಿಸೋ ನಿಮ್ಮ ಮನವೇ, ದೇವರನ್ನೇ ಸ್ತುತಿಸೋ. ದೇವರನ್ನೇ ಸ್ತುತಿಸೋ ನಿಮ್ಮ ಮನವೇ, ದೇವರನ್ನೇ
ವೇದ ಪಾಲನೆಗಾಗಿ ಎಲ್ಲರಿಗೂ ನಿಂತುಕೊಳ್ಳೋಣ. ಮೂರನೇ ವೇದ ಪಾಲನಕ್ಕಾಗಿ ನೇಮಿಸಲ್ಪಟ್ಟಿರುವಂತಹ ವೇದವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನದಿಂದ 28ನೇ ವಚನದವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನದಿಂದ 28ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಇಬ್ಬರು ಶಿಷ್ಯರು ತಮಗೆ ಹೆಚ್ಚಿನ ಪದವಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳಲು ಯೇಸು ದೀನತೆಯನ್ನು ಕುರಿತು ಬೋಧಿಸಿದರು. ಆಗ ಜೆಬೆದಾಯನ ಮಕ್ಕಳ ತಾಯಿ ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದಳು. ಆತನು ಆಕೆಯನ್ನು, ನಿನಗೇನು ಬೇಕೆಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು, ಆಗುವುದು ಅಂದರು. ಆಗ ಆತನು ಅವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಲಬಲಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. ಉಳಿದ ಮತ್ತು 10 ಮಂದಿ ಶಿಷ್ಯರು ಇದನ್ನು ಕೇಳಿ ಆ ಇಬ್ಬರು ಅಣ್ಣ ತಮ್ಮಂದಿರ ಮೇಲೆ ಸಿಟ್ಟುಗೊಂಡರು. ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನು ಆಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ನಿಮ್ಮಲ್ಲಿ ಹಾಗಿರಬಾರದು. ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನದಲ್ಲಿ ದೇವರನ್ನು ಆರಾಧಿಸುವಂತೆಯೂ ಆತನ ನಾಮವನ್ನು ಕೊಂಡಾಡಲಿಕ್ಕಾಗುವಂತೆ ಕೊಟ್ಟಂತ ಕೃಪೆಗಾಗಿ ನಾವು ಎಲ್ಲರೂ ಕೂಡ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಮುಂಜಾನೆಯಲ್ಲಿ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಂಡು ಆತನ ಸ್ತುತಿಸುವಂತ ಕೃಪೆಗೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ ಹಾಗೆ ಉಜ್ಜೀವನ ಗೀತೆಯ ಪುಸ್ತಕದಲ್ಲಿ 506ನೇ ಗೀತೆಯನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಉಜ್ಜೀವನ ಗೀತೆಯ ಪುಸ್ತಕದಲ್ಲಿ 506. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಉಜ್ಜೀವನ ಗೀತೆಯ ಪುಸ್ತಕದಲ್ಲಿ 506ನೇ ಗೀತೆ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಕೃಪಾ ಕಾಲವು
ಕೊಟ್ಟಿದೆ ಸ್ವಾಮಿ. ಈ ದಿನವೂ ಸ್ವಾಮಿ ನಾವು ಕರ್ತನಿನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕೆ ಆಗುವಂತೆ ಕರ್ತನೆ ಈ ದಿನವನ್ನು ಸ್ವಾಮಿ ನೀನು ನಮಗೆ ವರದಾನವಾಗಿ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸಭೆಯಾಗಿ ನಿನ್ನ ಮುಂದೆ ಕಾಣಿಸಿಕೊಂಡಿದ್ದೇವೆ ಸ್ವಾಮಿ, ಕುಟುಂಬವಾಗಿ ನಿನ್ನ ಮುಂದೆ ಕಾಣಿಸಿಕೊಂಡಿದ್ದೇವೆ ಸ್ವಾಮಿ. ನಮ್ಮ ಹೃದಯವನ್ನು ನೋಡುವಂತ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಮನುಷ್ಯನಾದರೂ ಸ್ವಾಮಿ ಹೊರಗಿನ ತೋರಿಕೆಯನ್ನು ನೋಡುವ ಆತನಾಗಿದ್ದಾನೆ, ಆದ್ರೆ ನೀನು ಸ್ವಾಮಿ ನಮ್ಮ ಹೃದಯವನ್ನು ನೋಡುವಂತ ದೇವರು, ನಮ್ಮ ಹೃದಯವನ್ನು ಪರಿಶೋಧಿಸುವಂತ ದೇವರು ನೀನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಕರ್ತನೆ ನಿನ್ನ ವಾಕ್ಯ ಹೇಳುವಂತೆ ಸ್ವಾಮಿ ನಾನು ನಿಮ್ಮನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹೌದು ಸ್ವಾಮಿ, ನೀನು ಕರ್ತನೆ ನಮ್ಮೆಲ್ಲರನ್ನು ಸ್ವಾಮಿ ಮಮತೆಯಿಂದ ಸೆಳೆದುಕೊಂಡಂತ ದೇವರು ನೀನಾಗಿದೆ ಸ್ವಾಮಿ. ಕರ್ತನೆ ನಿನ್ನ ಸ್ತುತಿಸಿ ನಿನ್ನನ್ನು ಕೊಂಡಾಡುವಂತ ಕೃಪೆಗೆ ನಮ್ಮನ್ನು ನಡೆಸುತ್ತಾ ಬಂದಿದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಕಳೆದ ದಿನಮಾನವೆಲ್ಲ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ನೀನು ಮಾಡಿರುವಂತ ಉಪಕಾರಗಳಿಗಾಗಿ ಸ್ತೋತ್ರ ಕರ್ತನೆ. ಬಂದಂತ ಎಷ್ಟೋ ಕರ್ತನೆ ಕೇಡು ಗಂಡಾಂತರಗಳ ನಡುವೆ ಸ್ವಾಮಿ ನೀನು ನಮ್ಮ ಬಲಗೈಯಾಗಿದ್ದು ಕಂಡು ಕರ್ತನೆ ನಮಗೆ ಆಧಾರ ನೀನಾಗಿದ್ದು ಸ್ವಾಮಿ ನಮ್ಮನ್ನು ಕರ್ತನೆ ಮುನ್ನಡೆಸುತ್ತಾ ಬಂದಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಕೃಪೆ ಸ್ವಾಮಿ ಅದು ಕೇವಲ ನಿನ್ನ ಕೃಪೆಯ ಮೂಲಕವಾಗಿ ನಾವು ಇದು ಜೀವದಿಂದ ಉಳಿದಿದ್ದೇವೆ ಸ್ವಾಮಿ. ಕರ್ತನೆ ನಮ್ಮ ಆದಾಯದಿಂದಲ್ಲ ಸ್ವಾಮಿ, ನಮ್ಮ ಪರಿಶ್ರಮದಿಂದಲ್ಲ ಕರ್ತನೆ, ಬದಲಾಗಿ ಸ್ವಾಮಿ ನಿನ್ನ ಕೃಪೆ ಕರ್ತನೆ, ಕೇವಲ ನಿನ್ನ ಕೃಪೆ ಸ್ವಾಮಿ. ನಾವೆಲ್ಲರೂ ಕರ್ತನೆ ನಿನ್ನ ಜೀವಬಾಧಿರ ಪಟ್ಟಿಯಲ್ಲಿರುವಂತದ್ದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ನಿನಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ಕರ್ತನೆ ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಂದಿಗೆ ನೀನು ಹಿಡಿದು ಬರುವಂತ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಇಲ್ಲಿ ಕರ್ತನೆ ನಿನ್ನ ಪರಿಶುದ್ಧ ಆತ್ಮನ ಸಹಾಯವನ್ನು ಕರ್ತನೆ ನಿನ್ನ ಆತ್ಮನ ಪ್ರಸನ್ನತೆಯನ್ನು ನೀನು ಕೊಡಲಿಕ್ಕಿದ್ದೆ, ಅದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಆತ್ಮನ ಪ್ರಸನ್ನತೆ ಇಳಿದು ಬರುವಾಗ ಕರ್ತನೆ ಪ್ರತಿಯೊಬ್ಬರು ಅದನ್ನು ಸ್ಪರ್ಶ ಮಾಡಲಿಕ್ಕಿದ್ದಾರೆ ಸ್ವಾಮಿ, ಅದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಾವು ಸ್ವಾಮಿ ಬರಿಗೈಯಲ್ಲಿ ನಿನ್ನ ಮುಂದೆ ಕಾಣಿಸಿಕೊಂಡಿದ್ದೇವೆ ಕರ್ತನೆ, ಆದರೆ ಸ್ವಾಮಿ ಬಲಪಡಿಸುವಂತ ದೇವರು ನೀನಾಗಿದೆ ಕರ್ತನೆ. ಇಲ್ಲಿ ಕುಳಿತಂತ ಕರ್ತನೆ ಪ್ರತಿಯೊಬ್ಬರ ಹೃದಯಗಳಲ್ಲಿ ಸ್ವಾಮಿ ಇರುವಂತ ಎಲ್ಲ ಬೇನೆ ಬೇಸರಿಗೆ ಕಷ್ಟಗಳನ್ನು ಬಲ್ಲಂತ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಹೃದಯಕ್ಕೆ ಕರ್ತನೆ ಈ ದಿನದಲ್ಲಿ ಸ್ವಾಮಿ ಯಾವ ವಾಕ್ಯವನ್ನು ಇಟ್ಟಿದೆಯೋ ನಮಗೆ ಗೊತ್ತಿಲ್ಲ ಕರ್ತನೆ, ಆದರೆ ಸ್ವಾಮಿ ಆ ವಾಕ್ಯಗಳನ್ನು ಕರ್ತನೆ ಈ ಹೃದಯಗಳು ಕೇಳುವಾಗ ಸ್ವಾಮಿ ನಮ್ಮ ಹೃದಯಗಳನ್ನು ಮಾರ್ಪಾಡುವುದರಲ್ಲಿ ಕರ್ತನೆ ಬದಲಾಯಿಸುವಂತ ದೇವರು ನೀನಾಗಿದೆ ಸ್ವಾಮಿ. ಪರಿಸ್ಥಿತಿಗಳನ್ನು ರೂಪಾಂತರ ಪಡಿಸುವಂತ ದೇವರು ನೀನಾಗಿದೆ ಕರ್ತನೆ. ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹೌದು ಕರ್ತನೆ, ನಮ್ಮ ಜೀವಿತಗಳಲ್ಲಿ ಕರ್ತನೆ ಇರುವಂತಹ ಎಲ್ಲ ಹೀನ ಸ್ಥಿತಿಗಳನ್ನು ತೆಗೆದು ಹಾಕಿ ಸ್ವಾಮಿ ನೀನು ಕರ್ತನೆ ನೂತನ ಸ್ಥಿತಿಯನ್ನು ಕರ್ತನೆ ಕೊಡುವಂತ ದೇವರು ನೀನಾಗಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ತಿಂಗಳು ನಮಗೆ ವಾಗ್ದಾನವಾಗಿ ನೀನು ಕೊಟ್ಟಿದ್ದೆ ಸ್ವಾಮಿ, ನೀನು ನಂಬಿದಂತೆ ನಿನಗಾಗುವುದು ಹೋಗು ಎಂಬುದಾಗಿ ಅದೇ ಪ್ರಕಾರವಾಗಿ ಸ್ವಾಮಿ ನಾವು ಕರ್ತನೆ ಬಾಯಿಂದ ಏನನ್ನು ಅರಿಕೆ ಮಾಡ್ತೇವೋ, ಹೃದಯದಲ್ಲಿ ಏನನ್ನು ನಾವು ನಂಬ್ತೇವೋ ಸ್ವಾಮಿ ಅದೆಲ್ಲವೂ ಕರ್ತನೆ ಈ ತಿಂಗಳಲ್ಲಿ ಸ್ವಾಮಿ ನೀನು ನೆರವೇರಿಸಲಿಕ್ಕಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಯಾವ ರೀತಿಯಾಗಿ ಸ್ವಾಮಿ ನೀನು ಒಂದು ಇಸ್ರಾಯೇಲಿಗೆ ಕರ್ತನೆ ಇನ್ನು ಐಗುಪ್ತ್ಯರ ಬಾಧೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಎಂಬುದಾಗಿ ಹೇಳಿದ್ಯೋ, ಅದೇ ರೀತಿಯಾಗಿ ಸ್ವಾಮಿ ಇನ್ನು ಕರ್ತನೆ ಅನಾರೋಗ್ಯತೆಗಳು ಸ್ವಾಮಿ ನಿನ್ನ ಮಕ್ಕಳನ್ನು ಬಾಧಿಸುವುದಿಲ್ಲ ಕರ್ತನೆ. ಅನಾರೋಗ್ಯತೆಗಳು ಕರ್ತನೆ ಎಲ್ಲವನ್ನು ಬಿಡುಗಡೆಗೊಳಿಸುವಂತ ದೇವರು ನೀನಾಗಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಲ್ಲಿ ಕುಳಿತಿರುವಂತ ಯಾರಾದ್ರೂ ಕರ್ತನೆ ಅನಾರೋಗ್ಯದಿಂದ ಬಾಧೆಗೆ ಒಳಪಟ್ಟಿದ್ದಾರೆ ಸ್ವಾಮಿ, ಬೇರೆಯಲ್ಲಿ ಕರ್ತನೆ ಅವರು ಬಂದಿದ್ದರೆ ಕರ್ತನೆ ನಿನ್ನ ಗಾಯವುಳ್ಳ ಹಸ್ತ ಕರ್ತನೆ ಅವರು ಮುಟ್ಟಲಿ ಸ್ವಾಮಿ, ಆರೋಗ್ಯದಾಯಕ ನೀನಾಗಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ನೀನು ವೈದ್ಯರಲ್ಲಿ ಘನ ವೈದ್ಯನಾದಂತ ದೇವರು ಸ್ವಾಮಿ, ನೀನು ಮುಟ್ಟುವಾಗ ಕರ್ತನೆ ಅಲ್ಲಿ ಬಿಡುಗಡೆ ಉಂಟಾಗ್ತದೆ ಸ್ವಾಮಿ, ಅದು ಕರ್ತನೆ ಸಂಪೂರ್ಣವಾದಂತ ಬಿಡುಗಡೆ ಸ್ವಾಮಿ. ಹೌದು ಕರ್ತನೆ ಎಲ್ಲಾ ಪರಿಸ್ಥಿತಿಗಳಿಂದ ಬಿಡುಗಡೆಗೊಳಿಸಲು ಶಕ್ತನು ನೀನಾಗಿದೆ ಕರ್ತನೆ, ಪರಿಶುದ್ಧನಾದಂತ ದೇವರು ನೀನಾಗಿದೆ ಸ್ವಾಮಿ. ಕರ್ತನೆ ನಾವು ಆರಾಧಿಸುವಂತ ದೇವರು ಆತನು ಕಲ್ಲಲ್ಲ ಮಣ್ಣಲ್ಲ, ಆತನು ಜೀವ ಸ್ವರೂಪನಾದಂತ ದೇವರು ಸ್ವಾಮಿ. ಆ ನಂಬಿಕೆಯೊಂದಿಗೆ ಕರ್ತನೆ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಂಡಿದ್ದೇವೆ ಸ್ವಾಮಿ. ಕರ್ತನೆ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ಮುನ್ನಡೆಸು. ನಿನಗೆ ನಾವು ಸ್ತುತಿ ಗೀತೆಯನ್ನು ನಾವು ಹಾಡುವಾಗ ನಮ್ಮ ಸ್ವರಗಳನ್ನು ನೋಡದೆ ಸ್ವಾಮಿ ನಮ್ಮ ಹೃದಯಗಳನ್ನು ನೋಡುವಂತ ದೇವರು ನೀನಾಗಿದೆ ಕರ್ತನೆ. ಎಲ್ಲಾ ಘನ ಮಾನ ಮಹಿಮೆ ಕರ್ತನೆ ಅದು ನಿನಗೆ ಮಾತ್ರವೇ ಸಲ್ಲಲ್ಪಡಬೇಕು, ಯಾಕೆಂದ್ರೆ ಸ್ವಾಮಿ ನಮ್ಮ ಉಸಿರು ಕೂಡ ಅದನ್ನು ನೀನು ಸ್ತುತಿಸಬೇಕಾಗಿದೆ ಕರ್ತನೆ. ನಮ್ಮ ಜೀವ ಇರುವವರೆಗೂ ಕರ್ತನೆ ನಾವು ನಿನ್ನನ್ನು ಆರಾಧಿಸಬೇಕಾಗಿದೆ ಸ್ವಾಮಿ, ನಮ್ಮ ಕರ್ತವ್ಯವಾಗಿದೆ ಕರ್ತನೆ. ನೀನು ನಮ್ಮ ಜೀವಿತಗಳಲ್ಲಿ ಮಾಡಲಿರುವಂತ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ನಮ್ಮ ಕಣ್ಣು ಕಾಣದೆ ಹೋಗಬಹುದು, ನಮ್ಮ ಕಿವಿ ಕೇಳದೆ ಹೋಗಬಹುದು, ನಮ್ಮ ಹೃದಯ ಗ್ರಹಿಸದೆ ಹೋಗಬಹುದು ಸ್ವಾಮಿ, ಆ ರೀತಿಯಾದಂತ ಅದ್ಭುತಗಳನ್ನು ಕರ್ತನೆ ಪ್ರತಿಯೊಬ್ಬರು ಕರ್ತನೆ ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಆತ್ಮನ ಅನುಭವವನ್ನು ಪಡೆಯಲಿಕ್ಕಾಗುವಂತೆ ನೀನು ಮಾಡು ಸ್ವಾಮಿ. ಬದಲಾಯಿಸು ಕರ್ತನೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸು ಸ್ವಾಮಿ. ಎಲ್ಲವೂ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟು ನಿನ್ನನ್ನೇ ಬೇಡ್ತೇವೆ
ಜೀವವುಳ್ಳ ದೇವರೇ. ಮತ್ತೊಂದು ಸ್ತುತಿ ಗೀತೆಯನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವಾಗ 507ನೇ ಗೀತೆಯನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನಿನ ಮದ ಲಿಂಗನಿಗೆ. 507. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ಮದ ಲಿಂಗನಿಗೆ, ಚೀಯೋನ್ಮದ ಲಿಂಗನಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ಮದ ಲಿಂಗನಿಗೆ, ಚೀಯೋನ್ಮದ ಲಿಂಗನಿಗೆ. ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು. ಜಯ ಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ಮದ ಲಿಂಗನಿಗೆ, ಚೀಯೋನ್ಮದ ಲಿಂಗನಿಗೆ. ಕೃಷ್ಣನ ಪಾದಕ್ಕೆ ಕಿರೀಟವಿಟ್ಟು ನೀ ಯೋಗ್ಯನೆಂದೇಳುವೆ. ಕೃಷ್ಣನ ಪಾದಕ್ಕೆ ಕಿರೀಟವಿಟ್ಟು ನೀ ಯೋಗ್ಯನೆಂದೇಳುವೆ. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ಮದ ಲಿಂಗನಿಗೆ, ಚೀಯೋನ್ಮದ ಲಿಂಗನಿಗೆ. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೊಳು. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೊಳು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ಮದ ಲಿಂಗನಿಗೆ, ಚೀಯೋನ್ಮದ ಲಿಂಗನಿಗೆ. ಚಿನ್ನದ ಬೀದಿಯೊಳ್ ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು. ಚಿನ್ನದ ಬೀದಿಯೊಳ್ ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು. ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ದುಃಖವ ಮರೆತು
ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ ಹಾಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ ಹಾಡುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಶ್ರೀಯೋನ್ಮದಲಿಂಗನಿಗೆ ಶ್ರೀಯೋನ್ಮದಲಿಂಗನಿಗೆ. ಕರ್ತನೆ, ನಿನ್ನ ಆಲಯದಲ್ಲಿ ಸ್ವಾಮಿ ನಾವೆಲ್ಲರೂ ಕರ್ತನ ಸ್ತುತಿ ಸ್ತೋತ್ರವನ್ನು ಮಾಡುವಾಗ ಸ್ವಾಮಿ ನೀನು ಕರ್ತನೆ ನಮ್ಮ ಹೃದಯವನ್ನು ನಮ್ಮ ಭಕ್ತಿಯನ್ನು ನೋಡಿ ಸ್ವಾಮಿ ನಮಗೆ ಸರಿಯಾದ ದಾರಿಯನ್ನು ಮಾರ್ಗವನ್ನು ತೋರಿಸುವಂತ ದೇವರು ನೀನಾಗಿದೆ ಕರ್ತನೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಒಂದು ಆರಾಧನೆಯಲ್ಲಿ ಕರ್ತನೆ ವಾಕ್ಯ ಸಂದೇಶಕ್ಕಾಗಿ ಸ್ವಾಮಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗ ಕರ್ತನೆ ನಮ್ಮ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಕರ್ತನೆ ಈ ದಿನ ಸ್ವಾಮಿ ನಿನ್ನ ಪರಿಶುದ್ಧವಾದಂತಹ ವಾಕ್ಯವನ್ನು ಹಂಚಲಿಕ್ಕಿರುವಂತಹ ನಿನ್ನ ದೇವ ಸೇವಕರು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಹೌದು ಕರ್ತನೆ, ಅವರು ಸ್ವಾಮಿ ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಂಡು ಕರ್ತನೆ ನಿನ್ನ ಜೀವವುಳ್ಳ ವಾಕ್ಯವನ್ನು ಸ್ವಾಮಿ ಈ ಸಭೆಗೆ ಕರ್ತನೆ ಅವರು ಸಾರಲಿಕ್ಕೆ ಬಂದಿರುವಾಗ ಸ್ವಾಮಿ ಅವರು ನಿನ್ನ ಕೃಪೆಯ ಮೂಲಕವಾಗಿ ಆಧರಿಸಿ ಪರಾಮರಿಸಿ ನಡೆಸು ಸ್ವಾಮಿ. ಅವರಿಗೆ ಬೇಕಾದಂತ ನಿನ್ನ ಆತ್ಮಿಕ ಜ್ಞಾನವನ್ನು ದಯಪಾಲಿಸು ಕರ್ತನೆ. ಇಲ್ಲಿವರೆಗೂ ಸ್ವಾಮಿ ಸುಕ್ಷೇಮವಾಗಿ ಕಳೆತಂದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ಈ ಒಂದು ಸಮಯದಲ್ಲಿ ಸ್ವಾಮಿ ನಿಂತು ನಿನ್ನ ಜೀವವುಳ್ಳ ವಾಕ್ಯವನ್ನು ಈ ಸಭೆಗೆ ಕರ್ತನೆ ಅವರು ಪ್ರಕಟಿಸುವಾಗ ಕರ್ತನೆ ಅವರು ಬೋಧಿಸುವಾಗ ಸ್ವಾಮಿ ನಿನ್ನ ಆತ್ಮನ ಜ್ಞಾನವೊಂದು ಕರ್ತನೆ ಅವರನ್ನು ತುಂಬಿಸಲ್ಪಡಲಿ ಕರ್ತನೆ. ನಿನ್ನ ಆತ್ಮನ ಜ್ಞಾನದಿಂದ ಅವರನ್ನು ತುಂಬಿಸು ಸ್ವಾಮಿ. ಅವರು ಹೇಳುವಂತ ಜೀವವುಳ್ಳ ವಾಕ್ಯಗಳು ಕರ್ತನೆ ಸಭೆಯನ್ನು ಗದರಿಸುವಂತೆ ಎಚ್ಚರಿಸುವಂತ ವಾಕ್ಯಗಳಾಗಲಿ ಕರ್ತನೆ. ಹೌದು ಸ್ವಾಮಿ, ಅವರ ಮೂಲಕವಾಗಿ ಕರ್ತನೆ ನೀನು ಸ್ವಾಮಿ ನಿನ್ನ ವಾಕ್ಯವನ್ನು ನಮಗೆ ಪ್ರಬೋಧಿಸು ಕರ್ತನೆ. ನಿನ್ನ ವಾಕ್ಯವನ್ನು ಕರ್ತನೆ ನಮಗೆ ನೀನು ಪ್ರಕಟಪಡಿಸು ಕರ್ತನೆ. ನಿನ್ನ ವಾಕ್ಯದ ಗೂಢಾರ್ಥವನ್ನು ಕರ್ತನೆ ನಾವೆಲ್ಲರೂ ತಿಳಿದುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಕರ್ತನೆ ನಿನ್ನ ಮುಂದೆ ಕಾಣಿಸಿಕೊಂಡಿದ್ದೇವೆ ಸ್ವಾಮಿ. ನಾವು ತಗ್ಗಿಸಲ್ಪಡಬೇಕು ಕರ್ತನೆ, ನೀನು ಮಾತ್ರವೇ ಹೆಚ್ಚಿಸಲ್ಪಡಬೇಕು ಸ್ವಾಮಿ. ನಿನ್ನ ಆಶೀರ್ವಾದದ ಮೂಲಕವಾಗಿ ಕರ್ತನೆ ಇಲ್ಲಿವರೆಗೂ ನಮ್ಮೊಂದಿಗಿದೆ ಸ್ವಾಮಿ. ಮುಂದೆ ಕರ್ತನೆ ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಕೇಳುವಾಗಲೂ ಸ್ವಾಮಿ ನೀನು ನಮ್ಮೊಳಗೆ ಮಾತನಾಡು ಕರ್ತನೆ. ಆ ಜೀವವುಳ್ಳ ವಾಕ್ಯಗಳನ್ನು ಕರ್ತನೆ ನಾವು ಇಲ್ಲಿಯೇ ಬಿಟ್ಟು ಬಿಡದಂತೆ ಸ್ವಾಮಿ ಅದನ್ನು ಕರ್ತನೆ ನಮ್ಮ ಹೃದಯದ ಹಲಿಗೆಗಳ ಮೇಲೆ ಬರೆದುಕೊಂಡು ಕರ್ತನೆ ಈ ಲೋಕದೆಡೆಗೆ ನಾವು ಮುಖ ಮಾಡಿ ಹೋಗುವಾಗ ಸ್ವಾಮಿ ಆ ವಾಕ್ಯಗಳನ್ನು ಹಿಡಿದು ಕರ್ತನೆ ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವಂತೆ ನಮ್ಮನ್ನು ನೀನು ಬದಲಾಯಿಸು ಕರ್ತನೆ. ಸ್ವಾಮಿ ಇಲ್ಲಿರುವಂತಹ ಪ್ರತಿಯೊಬ್ಬರು ಕರ್ತನೆ ಕ್ರೈಸ್ತ ಸಾಕ್ಷಿಗಳಾಗಿ ಸ್ವಾಮಿ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ನಿನ್ನ ವಾಕ್ಯ ಹೇಳುವಂತೆ ಕರ್ತನೆ ನಮ್ಮನ್ನು ಸ್ವಾಮಿ ನೀನು ಉಪ್ಪಿನ ಮಕ್ಕಳಾಗಿ ಇಟ್ಟಿದ್ದಿ, ನಮ್ಮನ್ನು ಬೆಳಕಿನ ಮಕ್ಕಳಾಗಿ ನೀನು ಇಟ್ಟಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ ನಮ್ಮಲ್ಲಿರುವಂತಹ ಬೆಳಕು ಸ್ವಾಮಿ ಇತರರ ಮುಂದೆ ಅದು ಪ್ರಕಾಶಗೊಳ್ಳಲಿ ಕರ್ತನೆ. ನಿನ್ನ ವಾಕ್ಯವನ್ನು ಅರಿಯದ ಜನರಿದ್ದಾರೆ ಸ್ವಾಮಿ, ಅವರನ್ನು ಕರ್ತನೆ ನಿನ್ನ ವಾಕ್ಯದಿಂದ ನಾವೆಲ್ಲರೂ ಬಲಪಡಿಸಿ ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ಸ್ವಾಮಿ ಅವರೆಲ್ಲರನ್ನು ನಡೆಸುವಂತೆ ನೀನೇ ನಮ್ಮನ್ನು ಬಲಪಡಿಸಿ ಮುನ್ನಡೆಸಬೇಕೆಂದು ಮತ್ತೊಂದು ಆವತ್ತಿನ ದೇವ ಸೇವಕರನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಎಲ್ಲಾ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸಲ್ಪಡುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಉತ್ತಮವಾದ ಹಾಡನ್ನು ಹಾಡುತ್ತಾ ದೈವ ಭಕ್ತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದಂತ ಮನುಷ್ಯ ಮತ್ತು ಅವರ ವೃಂದದವರಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮನ್ನು ನಾವು ವಾಕ್ಯ ಧ್ಯಾನಕ್ಕಾಗಿ ಸಿದ್ಧಪಡಿಸಿಕೊಳ್ಳುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. No
ಜೀವವುಳ್ಳ ದೇವರೇ ಅಪ್ಪ, ಮತ್ತೊಂದು ಆವತ್ತಿ ನಿನ್ನ ಪಾದದ ಅಡ್ಡವದಲ್ಲಿ ಬಂದಿದ್ದೇವಪ್ಪ. ನಿನ್ನ ಪರಿಶುದ್ಧ ಪ್ರಸನ್ನ ಮುಖದಿಂದ ನಮ್ಮೊಬ್ಬೊಬ್ಬರನ್ನು ನೋಡು ಸ್ವಾಮಿ. ನಮ್ಮೊಬ್ಬೊಬ್ಬರ ಮೇಲೆ ನಿನ್ನ ಪರಿಶುದ್ಧಾತ್ಮ ಕರ್ತನೆ. ನಿನ್ನ ವಾಕ್ಯವೆಂಬ ಮನ್ನವನ್ನು ನಾವು ಗ್ರಹಿಸುತ್ತಾ ಆ ವಾಕ್ಯವೆಂಬ ಮನ್ನವನ್ನು ಅಪಾ ಸ್ವಾಮಿ ಸವಿದು ಅದರ ಪ್ರಕಾರ ನಾವು ನಡೆಯುತ್ತಾ ನಿನ್ನನ್ನೇ ಆತುಕೊಂಡು ನಿನ್ನ ಪರಿಶುದ್ಧ ಮಕ್ಕಳಾಗಿ ಬಾಳುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ ಕಾಯ್ದು ನಡೆಸಿ ಕಾಪಾಡು ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ನಿನ್ನ ವಾಕ್ಯ ಏನು ಹೇಳುತ್ತದೆ, ನೀನ್ ನಮಗೆ ಏನು ಹೇಳುತ್ತೆ, ಯಾವ ಮಾರ್ಗದರ್ಶನವನ್ನು ನೀಡಿಸಿ ಎಂದು ನಾವು ಅಪಾ ಸ್ವಾಮಿ ಕಾತುರದಿಂದ ಕಾಯುತ್ತಿರುವಾಗ ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ನನ್ನ ಬಾಯ ಮಾತುಗಳು ಹೃದಯದ ಧ್ಯಾನ ನಿನಗೆ ಸಮರ್ಪಕವಾಗಿರ್ಲಿ ಅಪ್ಪ. ಇಲ್ಲಿ ಮಾತಾಡುವವಳು ನಾನಲ್ಲ ಕರ್ತನೆ, ನೀನು ಮಾತಾಡುವವಳಾಗಿದ್ದಿ ಕರ್ತನೆ. ನನ್ನ ಬಾಯ ಮೂಲಕ ನೀನು ಮಾತನಾಡು ಸ್ವಾಮಿ. ನನ್ನ ಬಾಯ ಮೂಲಕ ನಿನ್ನ ಶಿಲುಬೆಯ ವಾಕ್ಯಗಳು ಇಳಿದು ಬರ್ಲಿ ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಎಲ್ಲ ಒಳ್ಳೆ ವರದಾನಗಳ ಮೂಲಕ ತಂದು ನೀನಲ್ಲ ಕರ್ತನೆ. ನಮ್ಮ ಆತ್ಮಿಕ ಆಲಸ್ಯ ನಿನ್ನ ನಾಮದಲ್ಲಿ ತೆಗೆದು ಹಾಕಲ್ಪಡ್ಲಿ ಕರ್ತನೆ. ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಲ್ಪಡ್ಲಿ ಕರ್ತನೆ. ಅಪ್ಪ, ನಿನ್ನ ವಾಕ್ಯವನ್ನು ಗ್ರಹಿಸಲಿಕ್ಕಾಗುವಂತೆ, ವಾಕ್ಯದ ಗೂಢಾರ್ಥವನ್ನು ನಾವು ಅರ್ಥೈಸಿಕೊಂಡು ಅದರ ಪ್ರಕಾರ ನಾವು ನಡೆಯಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರ ಮನಸ್ಸುಗಳನ್ನು ಹೃದಯಗಳನ್ನು ನೀನು ಪ್ರೇರೇಪಿಸಿ ಕಾಯ್ದು ನಡೆಸಿ ಕಾಪಾಡು. ಇಲ್ಲಿ ನಿನ್ನೊಬ್ಬನಿಗೆ ಸ್ತುತಿಗಳ ಮಾನ ಮಹಿಮೆ ಸಲ್ಲಲ್ಲಪ್ಪ. ನೀನು ಹೆಚ್ಚಿಸಲ್ಪಡ್ಬೇಕಪ್ಪ, ನಾನು ತಗ್ಗಿಸಲ್ಪಡ್ಬೇಕಪ್ಪ. ನಿನಗೆ ಮಾತ್ರ ಸ್ತುತಿಗಳ ಮಾನ ಮಹಿಮೆ ಅಪ್ಪ. ಅಪ್ಪ, ನೀನೇ ಯಾವಾಗ್ಲೂ ಅಪ್ಪ ಸ್ವಾಮಿ ನಮ್ಮ ಮಧ್ಯಸ್ಥನಾಗಿದ್ದುಕೊಂಡು ಮುಂದಾಳತ್ವವನ್ನು ಇಟ್ಕೊಂಡು ನಡೆಸುವ ದೇವರಾಗಿದೆಯಲ್ಲಪ್ಪ. ಈ ವಾಕ್ಯ ಭಾಗದಲ್ಲಿ ಅಪ್ಪ ಸ್ವಾಮಿ ನಾವು ಧ್ಯಾನ ಮಾಡುವಂತ ಪ್ರತಿಯೊಂದು ವಿಷಯವೂ ಅದು ಆತ್ಮೀಕ ಪ್ರಯೋಜನವಾಗುವಂತೆ ನೀನು ಅಪ್ಪ ಸ್ವಾಮಿ ಆ ಪ್ರಯೋಜನವಾಗುವಂತೆ ಕಾಯ್ದು ನಡೆಸಿ ಕಾಪಾಡು. ನೀನೊಬ್ಬನಿಗೆ ಸ್ತುತಿಗಳ ಮಾನ ಮಹಿಮೆ ಸಲ್ಲಲ್ಲಪ್ಪ. ಬೇಡುತ್ತೆಲ್ಲ ವರಗಳನ್ನು ಬೆಟ್ಟಬಿಟ್ಟಿಲ್ಲ ಸುರಗಳನ್ನು ದಯಪಾಲಿಸುವ ದೇವರು ನೀನಾಗಿದೆಯಪ್ಪ. ನಿನ್ನ ಅರ್ಥವನ್ನು, ನಿನ್ನ ವಾಕ್ಯದ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ನಾವು ಅದರ ಪ್ರಕಾರ ನಡೆಯುವಂತೆ 100ರಷ್ಟು 60ರಷ್ಟು ಅಪ್ಪ 70ರಷ್ಟು ಫಲ ಕೊಡುವಂತ ಮಕ್ಕಳು ನಾವು ಆಗುವಂತೆ ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸಿ ರಕ್ಷಿಸಿ ಕಾಪಾಡಬೇಕೆಂದು ನನ್ನ ಒಡೆಯನು ಮುದುರಕ್ಷಕನಾದ ನಜರೇತಿನ ಯೇಸುವಿನ ಅತ್ಯಂತ ಮುದಾದ ನಾಮದಲ್ಲಿ ಬೇಡಿ ಮುಂದಾದನೆ ಸ್ವಾಮಿ, ಆಮೇನ್. ಮತ್ತೊಂದು ಆವತ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರನ್ನು ವಂದಿಸುವವಳಾಗಿದ್ದೇನೆ. ಹಾಗೂ ನಮ್ಮ ಪ್ರೀತಿಯ ಅಮ್ಮನವರಾದಂತಹ ಘನ ರೈಚಲ್ ಅವರ ಅಮ್ಮನವರಿಗೂ ಅವರ ಕುಟುಂಬದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಎಲ್ಲ ಸಭಾಪಾಲನ ಸಮಿತಿಯವರು, ಅವರ ಕುಟುಂಬಗಳು, ಹಾಗೆ ಇರುವಂತ ನಿಮ್ಮೆಲ್ಲರಿಗೂ ಯೇಸುವಿನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತವನ್ನು ಕೊಡುತ್ತೇನೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗೂ ನಾವಿಂದು ಧ್ಯಾನ ಮಾಡಲಿಕ್ಕೆ ಕೊಟ್ಟಿರುವಂತಹ ವಿಷಯ ಅಭಿಷಿಕ್ತ ಸೇವೆ. ಕೀರ್ತಿಗಾಗಿ ಅಲ್ಲ, ಸೇವೆಗಾಗಿ ಕರೆ. ನಮ್ಮ ಅಭಿಷಿಕ್ತ ಸೇವೆ ಯಾವ ರೀತಿ ಮುನ್ನಡೆಯುತ್ತಿದೆ, ದೇವರು ಯಾವ ಕಾರಣಕ್ಕಾಗಿ ಅಭಿಷೇಕ ಮಾಡಿದ್ದಾನೆ, ಯಾವ ರೀತಿ ನಾವು ಸೇವೆ ಮಾಡಬೇಕು, ನಾವು ಯಾವ ರೀತಿ ಈ ಲೋಕದಲ್ಲಿ ದೇವರ ಸೇವೆಯನ್ನ ಮಾಡಿ ದೇವರ ಪರಿಶುದ್ಧ ಮಕ್ಕಳಾಗಿ ಮಕ್ಕಳು ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವಿದ್ದು ಧ್ಯಾನ ಮಾಡ್ತಾ ಇದ್ದೇವೆ. ಯಾವಾಗ್ಲೂ ನಮ್ಗೆ ಏನಾದ್ರೂ ಸೇವೆ ಅಂದ್ರೆ ಅಥವಾ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕೆಲಸ ಅಂದ್ರೆ ನಾವೇನು ಯೋಚನೆ ಮಾಡ್ತೀವಿ, ಅದರಿಂದ ನನಗೆ ಏನು ಲಾಭ, ನನ್ಗದ್ರಿಂದ ಕೀರ್ತಿ ಸಿಗುತ್ತಾ, ನನ್ಗದ್ರಿಂದ ಯಶಸ್ಸು ಸಿಗುತ್ತಾ, ನನ್ಗದ್ರಿಂದ ನೇಮ್ ಫೇಮ್ ಸಿಗುತ್ತಾ, ನಾನು ಮಾಡೋ ಕೆಲಸದಿಂದ ನನ್ಗೆ ಎಷ್ಟು ಸಂಭಾವನೆ ಸಿಗ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡ್ತೇವೆ. ಆದ್ರೆ ದೇವರ ಕರೆ ಏನ್ ಗೊತ್ತಾ, ನಾವು ಮಾಡುವಂತ ಸೇವೆ ಕೀರ್ತಿಗಾಗಿ ಅಲ್ಲ, ಯಾವ್ದಕ್ಕೋಸ್ಕರ, ದೇವರ ಮಹಿಮೆಗೋಸ್ಕರ, ದೇವರನ್ನು ಪ್ರಚುರಪಡಿಸಲಿಕ್ಕೋಸ್ಕರ. ನಾವು ಪ್ರಚುರಪಡಿಸ್ಕೊಳ್ಳೋದಲ್ಲ, ನಾವ್ ಯಾರನ್ನು ಪ್ರಚುರಪಡಿಸ್ಬೇಕು, ದೇವರನ್ನ ಪ್ರಚುರಪಡಿಸಬೇಕು. ಆದ್ರಿಂದಾನೇ ದೇವರು ಪ್ರತಿಯೊಬ್ಬರನ್ನು ಕರೆದು ಆತನ ವಾಕ್ಯದಲ್ಲಿ ಬಲಗೊಳಿಸಿ ಆತನ ಏನ್ ಮಾಡ್ತಾ ಇದ್ದಾನೆ, ತನ್ನ ಸೇವೆಯನ್ನ ತನ್ನ ಸೇವೆಯ ಸಾಧನವನ್ನಾಗಿ ನಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಸಾಧನ ಮಾತ್ರ ನಾವಾಗ್ದೇರ ನಾವೇನ್ ಮಾಡ್ಕೊಂಡು ಹೋಗ್ತೀವಿ, ದೇವ್ರೆ ನೀನು ಸೈಡ್ ಅಲ್ಲಿ ಇರೋ, ನಾನು ಏನ್ ಮಾಡ್ತೀನಿ, ಹೇಳ್ತಾ ಇರೋದು ನಾನು ಮಾತ್ರ ಮಹಿಮೆ ಅನ್ಕೊಂತೀನಿ ಅಂತ ದೇವ್ರನ್ನ ಪಕ್ಕದಲ್ಲಿ ಕುಂಡ್ರಿಸ್ಬಿಟ್ಟು ದೇವರಿಂದ ಏನು ಇಲ್ಲ ಎಲ್ಲಾ ನಾವೇ ಮಾಡಿದ್ದು ಅಂತ ಹೇಳಿ ಏನ್ ಮಾಡ್ತೀವಿ, ನಾವು ಜಮ ಕೊಚ್ಕೊಳ್ತೀವಿ. ನಮ್ಮನ್ನ ನಾವು ಪ್ರೌಡ್ ಮೂಮೆಂಟ್ ಅಲ್ಲಿ ಪ್ರೌಡ್ ಆಗಿ ಫೀಲ್ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ನಾವು ಮಾಡಬಾರ್ದು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಯಾಕೆಂದ್ರೆ ನಾವು ಇಲ್ಲಿ ಕೇವಲ ಒಂದು ಏನಾಗಿದ್ದೇವೆ, ಸಾಧನವಾಗಿದ್ದೇವೆ, ಒಂದು ಟೂಲ್. ಈಗ ಮೆಕ್ಯಾನಿಕ್ಗೆ ಗಾಡಿ ರಿಪೇರಿ ಮಾಡ್ಬೇಕು ಅಂದ್ರೆ ಸರಿಯಾಗಿ ಅದಕ್ಕೆ ಟೂಲ್ಸ್ ಬೇಕಲ್ಲ, ಟೂಲ್ಸ್ ಏನಾದ್ರು ಸ್ಕ್ರೂ ಡ್ರೈವರ್ ಅದು ಇದೆಲ್ಲ ಇದ್ರೆ ಹೇಗೆ ಅವನು ಕರೆಕ್ಟ್ ಆಗಿ ಅದನ್ನ ರಿಪೇರ್ ಮಾಡ್ತಾನೆ, ಹಾಗೆ ನಾವು ಒಂದು
ಸ್ಕ್ರೂ ಡ್ರೈವರ್ ಅಥವಾ ಇನ್ಯಾವುದೋ ಒಂದು ಸಾಧನ, ಅದನ್ನ ನಾವು ದೇವರ ಕೈಗೆ ಕೊಟ್ಟಾಗ ದೇವರು ಏನ್ ಮಾಡ್ತಾರೆ, ಅದನ್ನ ತನಗೆ ಇಷ್ಟವಾದ ರೀತಿಯಲ್ಲಿ, ತನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ನಮ್ಮ ಇಡೀ ಲೋಕದ ರಕ್ಷಣೆಯ ಕಾರ್ಯ, ದೇವರ ಮೇಲೆ ಇರುವಂತಹ ರಕ್ಷಣೆ ಕಾರ್ಯದಲ್ಲಿ ನಮ್ಮನ್ನು ಕೇವಲ ಸಾಧನವಾಗಿ ದೇವರು ಉಪಯೋಗಿಸಿಕೊಳ್ಳುವಾಗ ಆ ರಕ್ಷಣಾ ಕಾರ್ಯ ನಮ್ಮಿಂದ ಒಂದ್ ಸ್ವಲ್ಪ ಅಳಿಲು ಸೇವೆ ಅಂತಾರಲ್ಲ, ಆ ರೀತಿ ಚಿಕ್ಕದಾದಂತ ಒಂದು ಸೇವೆಯಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ದೇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನನ್ನಿಂದನೇ ಆಗಿದ್ದು, ನಾನೇ ಎಲ್ಲ, ನನ್ ಬಿಟ್ರೆ ಬೇರೆ ಇಲ್ಲ ಅಂತ ಹೇಳಿ ನಾವು ಜಂಬವನ್ನು ಮುಚ್ಚಿಕೊಂಡು ಉಡಾಫೆಯ ಜನರಾಗಿ ನಾವು ಬಾಳ್ತಾ ಇದ್ದೇವೆ. ಆದ್ರೆ ದೇವರ ಸೇವೆಯಲ್ಲಿ ನಮಗೆ ಕೀರ್ತಿ ಆಗ್ಲಿ, ಯಶಸ್ಸಾಗ್ಲಿ, ಅಧಿಕಾರ ಆಗ್ಲಿ, ಅಥವಾ ಇನ್ಯಾವುದೋ ಒಂದು ಸ್ಥಾನಮಾನವಾಗ್ಲಿ ಅಲ್ಲಿ ದೇವರು ನಿನ್ನು ಆ ಸ್ಥಾನಮಾನದಲ್ಲಿ ಕೂತ್ಕೊಂಡು ದೊಡ್ಡದಾದಂತಹ ಅಧಿಕಾರ ನಿನ್ ಕೈಲಿಟ್ಕೊಂಡು ಸೇವೆ ಮಾಡುವಂತ ನಮ್ಗೆ ಹೇಳಿಲ್ಲ. ಯಾವ ರೀತಿ ಸೇವೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ನಾವು ದೀನ ಭಾವವುಳ್ಳವರಾಗಿ ಸೇವೆ ಮಾಡಬೇಕು ಅಂತ ಹೇಳಿ ದೇವರು ನಮಗೆ ಹೇಳೋದನ್ನು ನೋಡ್ತೇವೆ. ಹೇಗೋ ಆರ್ಡೈನ್ ಮಿನಿಸ್ಟ್ರಿ ಕಾಲ್ ಟು ಸರ್ವ್ ನಾಟ್ ಫಾರ್ ಗ್ಲೋರಿ, ನಮ್ಮನ್ನು ನಾವು ಸೇವೆಯಿಂದ, ನಾವು ಸೇವಾ ಮನೋಭಾವದಿಂದ ಸೇವೆ ಮಾಡ್ಕೊಂಡು ಹೋಗ್ಬೇಕು. ನಮ್ಮನ್ನ ನಾವು ಪ್ರಚುರಪಡಿಸ್ಕೊಳ್ಬಾರ್ದು, ನಮ್ಮನ್ನ ನಾವು ಕೀರ್ತಿಯ ದೊಡ್ಡ ನೇಮ್ ಫೇಮಲ್ಲಿ ನಮ್ಮನ್ನ ತಗೊಂಡು ಹೋಗ್ಬಾರ್ದು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಇಂದಿನ ಲೋಕದಲ್ಲಿ ನಾಯಕತ್ವ ಅಂದ್ರೆ ಅಧಿಕಾರ, ಸ್ಥಾನಮಾನ, ಪ್ರಸಿದ್ಧತೆ ಅಲ್ವಾ. ನಾನು ಆಗ್ಲೇ ಹೇಳ್ದಾಗೆ ನನಗೆ ಗೌರವ ಬೇಕು, ಜನ ಎಲ್ಲ ನಮಸ್ಕಾರ ಮಾಡ್ಬೇಕು, ನಾನು ಆ ಪೊಸಿಷನ್ ಅಲ್ಲಿ ಕೂತ್ಕೊಳ್ಬೇಕು. ಅದಕ್ಕೂ ಇನ್ನು ಜಾಸ್ತಿಯಾಗಿ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಬರುವಂತ ಎಲ್ಲಾ ವರಮಾನ ನನಗೆ ಬೇಕು, ನನಗೆ ಅಧಿಕಾರ ಬೇಕು ಅಂತ ಹೇಳಿ ಅಧಿಕಾರದಿಂದ ನಾವೇನ್ ಮಾಡ್ತೀವಿ, ನಾಯಕತ್ವ ಅಂದ್ರೆ ಅಧಿಕಾರ ಅಂತ ಅನ್ಕೊಂಡಿದ್ದೇವೆ. ಆದ್ರೆ ನಾಯಕತ್ವ ಅಂದ್ರೆ ಅಲ್ಲಿ ಸೇವೆ ಮಾಡುವಂತದ್ದು, ದೀನ ಮನಸ್ಸಿನಿಂದ ನಮ್ಮನ್ನ ನಾವು ತಗ್ಗಿಸಿಕೊಂಡು ಸೇವೆ ಮಾಡ್ಲಿಕ್ಕೆ ದೇವರು ಕರೆದಿದ್ದಾರೆ ಅನ್ನೋದನ್ನ ನಾವು ಬಿಟ್ಟು ನಾವೇನ್ ಮಾಡ್ತೇವೆ, ನಮ್ಮನ್ನು ಪ್ರಚುರಪಡಿಸ್ಕೊಳ್ಳುವಂತಹ ಕೆಲಸಕ್ಕೆ ನಮ್ಮನ್ನ ಸಿದ್ಧಪಡಿಸ್ಕೊಳ್ತೇವೆ. ಆದ್ರೆ ಆ ಕೆಲಸವನ್ನು ಮಾಡದೆ ದೇವರನ್ನ ಆತ್ಕೊಂಡು, ದೇವರು ತನ್ನ ಸೇವೆನ ಕೀರ್ತಿಗಾಗಿ ಕರೆದಿಲ್ಲ. ಆತನು ಯೇಸು ಸ್ವಾಮಿನೇ ಭೂಮಿ ಮೇಲಿದ್ದಾಗ ಆತನು ಯಾವ ರೀತಿ ಸೇವೆ ಮಾಡ್ದ, ರಾಜನಾಗಿ ಸಿಂಹಾಸನದ ಮೇಲೆ ಕುತ್ಕೊಂಡು ಆಳ್ವಿಕೆ ಮಾಡಿದ್ನ, ಆತನು ಯಾವ ರೀತಿ ಮಾಡಿದ ನಮ್ಗೆಲ್ಲ ಗೊತ್ತು. ಆತನು ನಡು ಕಟ್ಟಿಕೊಂಡು ತನ್ನ ಶಿಷ್ಯರ ಕಾಲುಗಳನ್ನೇನ್ ಮಾಡಿದ, ತೊಳೆದ ಅಂತ ಹೇಳಿ ವಾಕ್ಯ ನೋಡ್ತೇವಲ್ವಾ. ಕಾಲುಗಳನ್ನ ತೊಳೆದು ಅಷ್ಟು ದೀನ ಭಾವದಿಂದ ನಾವೇನ್ ಮಾಡ್ಬೇಕಂತೆ, ಸೇವೆ ಮಾಡ್ಬೇಕಂತೆ. ಮನುಷ್ಯ ಕುಮಾರನು ಸೇವೆ ಮಾಡುವುದಕ್ಕೆ ಬಂದಿಲ್ಲ, ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ. ಯಾತಕ್ಕಾಗಿ ಬಂದಿದ್ದಾನೆ, ಸೇವೆ. ನಮ್ ಗುರುನೇ ಸೇವೆ ಮಾಡೋದಕ್ಕೆ ಬಂದಿರುವಾಗ ನಾವೇನ್ ಮಾಡ್ಬೇಕಾಗಾದ್ರೆ, ನಮ್ ಗುರುಗಳಿಗೆ ಏನಿಲ್ಲ, ಅಲ್ಲಿ ಅಧಿಕಾರದ ಆಸೆ ಇಲ್ಲ, ರಾಜ್ಯ ನಡೆಸ್ಬೇಕು ಅಂತ ಇಲ್ಲ, ಅಲ್ಲಿ ಸಿಂಹಾಸನ ಮೇಲೆ ಕೂತ್ಕೊಳ್ಬೇಕು ಅಂತ ಇಲ್ಲ. ನಮ್ಮ ರಾಜಾದಿ ರಾಜನೇ ಆತನೇ ದೀನನಾಗಿ ಕೆಳಗೆ ಬಂದಿರುವಾಗ ನಾವೆಷ್ಟು ತಗ್ಗಿ, ನಾವೆಷ್ಟು ಬೊಗ್ಗಿ ದೇವರ ಸೇವೆ ಮಾಡ್ಬೇಕು ಅಲ್ವಾ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ನಾನು ನಿಜವಾಗೂ ದೇವರನ್ನ ಸೇವಿಸುತ್ತಿದ್ದೇನಾ, ಅಥವಾ ನನ್ನ ಹೆಸರನ್ನ ದೊಡ್ಡಸ್ತಿಕೆಗಾಗಿ ನಾನು ಸೇವೆ ಮಾಡ್ತಾ ಇದ್ದೇನಾ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆಂದರೆ ಸೇವೆ ಅನ್ನೋದು ಏನಂತದ್ದು, ಒಂದು ಮುಳ್ಳಿನ ಹಾದಿ ಅಲ್ವಾ. ನಾನು ಸೇವೆ ಮಾಡಿದ ತಕ್ಷಣ ನಾನು ಇನ್ನೇನು ಬೇರೆ ಏನು ಮಾಡೋದ್ ಬೇಡ, ನನ್ಗೆ ಏನ್ ಸಿಗುತ್ತೆ, ಸ್ಥಾನಮಾನ ಸಿಗ್ತದೆ, ಗೌರವ ಸಿಗ್ತದೆ, ಒಳ್ಳೆ ಮನೆ ಸಿಗ್ತದೆ, ನನ್ಗೆ ಹೋಗಿದ ಕಡೆ ಎಲ್ಲ ಒಳ್ಳೆ ಗೌರವದಿಂದ ಎಲ್ಲರೂ ಜನರೆಲ್ಲ ನಮಸ್ಕಾರ ಮಾಡ್ತಾರೆ. ಅದೆಲ್ಲ ಸೇವೆ ಅನ್ನೋದು. ಸೇವೆ ಅನ್ನೋದು ಏನು, ದೇವರ ಪ್ರತಿರೂಪವನ್ನು ನಾವು ಧರಿಸಿಕೊಂಡು ಯೇಸು ಕ್ರಿಸ್ತನೇ ರೋಲ್ ಮಾಡೆಲ್ ಆಗಿ ಭೂಮಿ ಮೇಲೆ ಆತನು ಬಂದು ನೀನು ಈ ರೀತಿ ಸೇವೆ ಮಾಡ್ಬೇಕು, ಈ ರೀತಿ ಇರ್ಬೇಕು ಅಂತ ಹೇಳಿ ನಮ್ಮನ್ನ ಹೇಳುವಾಗ ನಾವು ಆತನ ಹಾಗೆ ಸೇವೆ ಮಾಡ್ತಾ ಇದ್ದೇವ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ಈಗೆಲ್ಲ ಏನು, ಬರೀ ಅಧಿಕಾರ, ನಾಯಕತ್ವ ಅಂದ್ರೆ ಅಧಿಕಾರ ಆಗಿದೆ. ಹಣದ ಅಮಲು ನನ್ಗಿದೇ ಬೇಕು, ಗೌರವ ಬೇಕು, ಸ್ಥಾನಮಾನ ಬೇಕು, ಎಲ್ಲದಕ್ಕೂ ನಾವೇನ್ ಮಾಡ್ತೇವೆ, ಹೋರಾಡ್ತೇವೆ. ಆದರೆ ದೇವರು ಹೇಳ್ಕೊಡುವಂಥದ್ದು ಸೇವೆ ಎಂತದ್ದು, ದೀನ ಮನಸ್ಸಿನ ಸೇವೆಯನ್ನ ಮಾಡಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಹೇಗೋ ನಾವಿದ್ದು ಧ್ಯಾನ ಮಾಡುತ್ತಿರುವಂತಹ ವಿಷಯ, ದೇವರು ಕೀರ್ತಿಗಾಗಿ ಆತನು ನಮ್ಮನ್ನು ಕರೆದಿಲ್ಲ, ಆತನು ಕರೆದಿರುವುದು ಯಾತಕ್ಕೋಸ್ಕರ, ಆತನ ಉದ್ದೇಶವನ್ನು ನೆರವೇರಿಸಲಿಕ್ಕೋಸ್ಕರ ಅಂತ ಹೇಳಿ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 4ರಿಂದ 10ನೇ ವಚನ ಈಗ ತಾನೇ ನಾವು ಓದಿ ಕೇಳಿದ್ವಲ್ಲ. ದೇವರ ಕರೆ ಯಾತಕ್ಕೋಸ್ಕರ ಇತ್ತು, ಆತನು ಚಿಕ್ಕವನಾಗಿದ್ದಾನೆ. ಜನನಕ್ಕೂ ಮುಂಚೆನೆ, ಯೆರೆಮೀಯನು ಹುಟ್ಟೋದಕ್ಕಿಂತ ಮುಂಚೆನೆ ಮಾತೃಗರ್ಭದಲ್ಲಿ ಇರುವಾಗ ಆತನು ಏನ್ ಮಾಡಿದ್ದಾನೆ,
ಆತೆ ಎರ್ಮೇನನ್ನು ದೇವರು ಆರಿಸಿಕೊಂಡಿದ್ದಾನೆ. ನಾನಿನ್ನು ಭೂಮಿ ಮೇಲೆ ಹುಟ್ಟೇ ಇಲ್ಲ, ಕಣ್ಣೇ ಬಿಟ್ಟಿಲ್ಲ, ಭೂಮಿಗೆ ಬಂದೇ ಇಲ್ಲ, ಮಾತೃಗರ್ಭದಲ್ಲಿ ಇರುವಾಗಲೇ ನಿನ್ನನ್ನು ನಾನು ಏನ್ ಮಾಡಿದ್ದೇನೆ, ಸೇವೆಗೋಸ್ಕರ ಆರಿಸಿಕೊಂಡಿದ್ದೇನೆ. ದೇವರು ನಮ್ಮನ್ನು ಸೇವೆಗೋಸ್ಕರ ಆರಿಸಿಕೊಂಡಿರುವಾಗ ನಾವು ಯಾವ ರೀತಿ ಸೇವೆ ಮಾಡ್ತಾ ಇದ್ದೇವೆ? ಬಾಲಕಪ್ಪ, ನಾನು ಚಿಕ್ಕವನಪ್ಪ, ನನ್ನ ಸೇವೆಗೆ ಇನ್ನು ನಾನು ರೆಡಿ ಇಲ್ಲಪ್ಪ ಅಂತ ಹೇಳಿ ಎರ್ಮೇಲೆ ಹೇಳುವಾಗ ದೇವರೇನಂತ ಹೇಳಿದ್ರು ಅವನಿಗೆ, ನೀನ್ ಎದುರ್ಕೋಬೇಡ, ನಾನು ನಿನ್ನನ್ನು ನಡೆಸ್ತೀನಿ ಅಂತ ಹೇಳಿ ದೇವರು ಆತನನ್ನು ಕರೆದರು. ಕೀರ್ತನೆ 139ನೇ ಕೀರ್ತನೆ 13ರಿಂದ 16ರಲ್ಲಿ ನಾವು ಅದೇ ವಾಕ್ಯವನ್ನು ನೋಡ್ತೇವೆ. ದೇವರು ತಾಯಿಯ ಗರ್ಭದಲ್ಲಿಯೇ ನನ್ನನ್ನು ರೂಪಿಸಿದನು, ನನ್ನನ್ನು ರೂಪಿಸುವುದಕ್ಕಿಂತ ಮುಂಚೆಯೇ ಆತ ನನ್ನನ್ನು ಅರಿತಿದ್ದಾನೆ ಅಂತ ಹೇಳಿ ದಾವೀದನು ಕೀರ್ತನೆಯಲ್ಲಿ ಹೇಳೋದನ್ನ ನೋಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಗರ್ಭದಿಂದಲೇ ತನ್ನ ಸೇವಕರನ್ನು ಕರೆದನು. ನಾವು ಭೂಮಿ ಮೇಲೆ ಬಂದು ಎಕ್ಸಾಮ್ಸ್ ಎಲ್ಲ ಪಾಸ್ ಆಗಿ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಎಲ್ಲ ಮುಗಿಸಿ ಡಿಗ್ರಿ ಮುಗಿಸಿದ ಮೇಲೆ ದೇವ್ರು ನಮ್ಮನ್ನು ಕರೆದ್ರ? ಯಾವಾಗ ಕರೆದ್ರು? ನಮ್ಮನ್ನ ಸೇವೆ ಮಾಡೋಕ್ಕೋಸ್ಕರ. ಮಾತೃಗರ್ಭದಲ್ಲಿರುವಾಗಲೇ ಆತನು ನನ್ನನ್ನು ಆರಿಸಿಕೊಂಡಿದ್ದಾನೆ ಅಂತ ಹೇಳಿ ಯೆಶಾಯ ಪ್ರವಾದಿ ಹೇಳೋದನ್ನ ನಾವು ನೋಡ್ತೇವೆ. ದೇವರ ಸೇವಕರನ್ನು ದೇವರು ಈ ರೀತಿಯಾಗಿ ಆತನು ಕರೆಯುತ್ತಾ ಇದ್ದಾನೆ. ಆತನು ಕರೆಯುವಾಗ ಆತನ ಕರೆಗೆ ಕಿವಿಗೊಟ್ಟು ಆತನ ಮಕ್ಕಳಾಗಿ ನಾವೇನ್ ಮಾಡ್ಬೇಕಂತೆ? ವಾಕ್ಯದಲ್ಲಿ ನಾವು ಮುಂದೆ ನಡಿಬೇಕಂತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 16ನೇ ವಚನದಲ್ಲಿ ನೋಡೋದಾದ್ರೆ, ದೇವರು ಪೌಲರು ಹುಟ್ಟುವ ಮೊದಲೇ ಆತನನ್ನು ಪ್ರತ್ಯೇಕಿಸಿದನು ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವನಿನ್ನೂ ಹುಟ್ಟೇ ಇಲ್ಲ, ಅವನಿನ್ನೂ ಭೂಮಿ ಮೇಲೆ ಬಂದಿಲ್ಲ. ಭೂಮಿ ಮೇಲೆ ಬಂದು ಜನರ ಜೊತೆಗೆ ಸೇರ್ಕೊಂಡು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಏನು ಅರ್ಥ ಮಾಡ್ಕೊಂಡಿಲ್ಲ. ಆಗ್ಲೇ ಪೌಲನನ್ನು ಏನ್ ಮಾಡಿದ್ರು? ದೇವರು ಪ್ರತ್ಯೇಕಿಸಿದರು ಅಂತ ಹೇಳಿ ನಾವು ನೋಡ್ತೇವೆ. ಹೀಗೆ ದೇವರು ತನ್ನ ಸೇವೆಗೋಸ್ಕರ ಮುಂಚಿತವಾಗ್ಲೇ ಪ್ಲಾನ್ ಮಾಡ್ಕೊಂಡು, ಮುಂಚಿತವಾಗ್ಲೇ ಆ ಮಗು ನನ್ ಮಗು, ಈ ಮಗು ನನ್ಗೆ ಏನಾಗ್ತಾನೆ, ಸೇವೆ ಮಾಡ್ತಾನೆ ಅಂತ ಹೇಳಿ ಕರೆ ಕೊಟ್ಟಿರ್ತಾರೆ. ಆ ಕರೆಯನ್ನ ಕೇಳಿ ಅದಕ್ಕೆ ಕಿವಿಗೊಟ್ಟು ಆತನ ಮಾರ್ಗದಲ್ಲಿ ನಡೆದಾಗ ನಾವೇನಾಗ್ತೇವೆ? ಆತನ ಕೈಯಲ್ಲಿರುವ ಮುಖ್ಯ ಸಾಧನವಾಗ ಆಗ್ತೇವೆ. ಆತನ ಕೈಯಲ್ಲಿರುವ ಮುಖ್ಯ ಸಾಧನವಾಗ ಆಗ್ಬೇಕು ಅಂದ್ರೆ ಆತನ ಕರೆಗೆ ನಾವೇನ್ ಮಾಡ್ಬೇಕು? ಕಿವಿಗೊಡ್ಬೇಕು. ಆತನ ಕರೆಯೋದನ್ನ ನಾವು ಕೇಳ್ಬೇಕು. ನಮ್ಮನ್ನ ಪ್ರತ್ಯೇಕಿಸುವಾಗ ನಾವು ಪ್ರತ್ಯೇಕಿಸಲ್ಪಡ್ಬೇಕು ಅಲ್ವಾ? ಸಂಸೋನನ್ನು ಸಹ ದೇವ್ರು ಏನ್ ಹೇಳಿದ್ರು ಅವ್ರ ತಂದೆ ತಾಯಿಗೆ, ನೀವ್ ಇಂದಿನಿಂದ ಏನ್ ಮಾಡ್ಬೇಡ್ರಿ, ದ್ರಾಕ್ಷಾರಸವನ್ನು ಸೇವಿಸ್ಬೇಡ್ರಿ, ಊಟ ಏನದು ನಾನ್ ವೆಜ್ ನಾವೆಲ್ಲ ಹೇಳ್ತೀವಲ್ಲ, ಮಾಂಸಾಹಾರಿ ತಿನ್ಬಾರ್ದು ಅಂತ, ಪ್ರತ್ಯೇಕವಲ್ಪಟ್ಟ ಊಟವನ್ನು ಮಾಡ್ರಿ ಅಂತ ಹೇಳಿ ಆ ತಾಯಿಗೆ, ಆತನು ಸಂಸೋನನ ತಾಯಿಗೆ ದೇವದೂತನ ಎಚ್ಚರಿಸೋದನ್ನ ನಾವು ವಾಕ್ಯದಲ್ಲಿ ಹೇಳಿ ನೋಡ್ತೇವೆ. ಹಾಗೆ ದೇವರು ನಮ್ಮನ್ನು ಪ್ರತ್ಯೇಕಿಸಿ ನೀನ್ ಈ ರೀತಿ ಇರ್ಬೇಕು, ನೀನು ಒಳ್ಳೆದ್ರಲ್ಲೇ ನಡಿಬೇಕು ಅಂತ ಹೇಳಿ ಆತನ ಶಿಕ್ಷಣ ಕೊಡುವಾಗ, ಆತನ ಶಿಕ್ಷಣದ ಮಾರ್ಗದಲ್ಲಿ ನಾವು ನಡೆಯೋದಾದ್ರೆ, ಆತನನ್ನು ಆತುಕೊಂಡು ನಾವು ಬಾಳೋದಾದ್ರೆ ನಮ್ಗೇನಾಗ್ತದೆ? ದೇವರ ಸಾಧನವಾಗುವಂತಹ ಆಶೀರ್ವಾದ ನಮ್ಗೆ ಸಿಗ್ತದೆ. ಹೇಗೋ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನಾವು ದೇವರ ಕೈ ಕೆಲಸ, ಒಳ್ಳೆಯ ಕಾರ್ಯಕ್ಕಾಗಿ ಸೃಷ್ಟಿಸಲ್ಪಟ್ಟವರು. ನಮ್ಮ ಸೇವೆ ನಮ್ಮ ಆಯ್ಕೆ ಅಲ್ಲ, ಅದು ದೇವರ ಕರೆಯಾಗಿದೆ ಎಂದು ಕರೆಯಲ್ಪಟ್ಟಿದೆ. ದೇವರು ಯೋಗ್ಯರನ್ನು ಮಾತ್ರ ಕರೆಯೋದಿಲ್ಲ, ದೊಡ್ಡ ಪಂಡಿತರನ್ನು ಮಾತ್ರ ಕರೆಯೋದಿಲ್ಲ. ಕರೆದವರನ್ನ ಅವ್ರು ಏನ್ ಮಾಡ್ತಾರೆ? ಪಂಡಿತರನ್ನಾಗಿ ಮಾಡ್ತಾರೆ. ಆರಿಸ್ಕೊಂಡವ್ರನ್ನ ಅವರು ಅದಕ್ಕೆ ಯೋಗ್ಯರನ್ನಾಗಿ ಅವರನ್ನ ನೇಮಿಸ್ತಾರೆ. ಅವ್ರಿಗೆ ಯೋಗ್ಯರನ್ನಾಗಿ ಅವರು ಬುದ್ಧಿಯನ್ನು ಕೊಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಕರೆಯೋದನ್ನ ಕೇವಲ 90% ಅಬೋ ಇರೋರ್ನೇ ಕಟ್ ಆಫ್ ಇಲ್ಲ ಅಂದ್ರೆ ಅಲ್ಲೇನಿರಲ್ಲ, 90% ಕಟ್ ಆಫ್ ಇಲ್ಲ ಅಂದ್ರೆ ಅಡ್ಮಿಷನ್ ಇಲ್ಲ ಅಂತ ಹೇಳಿ ಕೆಲವೊಂದು ಕಾಲೇಜಸ್ ಅಲ್ಲಿ ನಾವು ನೋಡ್ತೇವಲ್ಲ, ಸೀಟ್ ಸಿಗಲ್ಲ ಅಂತ ಹೇಳಿ. ಹಾಗೆ ನಮ್ಮ ದೇವರ ರಾಜ್ಯದಲ್ಲಿ ಇಲ್ಲ. ದೇವರು ಏನ್ ಮಾಡ್ತಾರೆ? ಡಲ್ ಸ್ಟೂಡೆಂಟ್ಸ್, ಫೇಲ್ ಆಗಿರೋ ಸ್ಟೂಡೆಂಟ್ಸ್, ಆವರೇಜ್ ಸ್ಟೂಡೆಂಟ್ಸ್ ಕರೆದು ಅವರನ್ನ ಎಕ್ಸಲೆಂಟ್ ಸ್ಟೂಡೆಂಟ್ ಅನ್ನಾಗಿ ಮಾಡಿ ಬುದ್ಧಿಯಿಂದ ಜ್ಞಾನದಿಂದ ತುಂಬಿಸಿ ದೇವರ ಪ್ರಮುಖ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುವಂತಹ ಶಕ್ತಿ ಯಾರಿಗಿದೆ? ದೇವರಿಗೆ ಮಾತ್ರ ಇದೆ. ಆದ್ದರಿಂದನೇ ದೇವರ ವಾಕ್ಯ ಹೇಳೋದು, ನೀನು ಊಟಕ್ಕಾಗಿ ಇಷ್ಟೊಂದು ಪ್ರಯಾಸ ಪಡ್ಬೇಡ, ತಿನ್ನೋದಕ್ಕಾಗಿ ಅಥವಾ ಯೋಚನೆ ಮಾಡ್ಕೊಂಡು ನಾನು ಹೆಂಗಪ್ಪ ಜೀವನ ಮಾಡ್ಲಿ, ಮುಂದೆ ಹೇಗಪ್ಪ ಅಂತ ಹೇಳಿ ನೀನು ಪ್ರಯಾಸ ಪಡಬೇಡ. ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಸಹ ಏನ್ ಕೊಡ್ತಾರಂತೆ? ಆಹಾರ ಕೊಡ್ತಾರಂತೆ. ಅಂತ ಪ್ರೀತಿಯುಳ್ಳ ದೇವರನ್ನು ನಾವು ಆರಾಧಿಸುವಾಗ, ಅಂತ ಪ್ರೀತಿಯುಳ್ಳ ದೇವರ ಕರೆಯುವಿಕೆಗೆ ನಾವು ಕಿವಿಗೊಡುವಾಗ ದೇವರು ನಮಗೆ ಎಷ್ಟು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಇಳಿಸ್ತಾರೆ, ಎಷ್ಟು ಗೌರವವನ್ನು ನಮಗೆ ಕೊಡ್ತಾರೆ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ಕೇವಲ ಏನಾದ್ರೂ ನಶಿಸಿ ಹೋಗುವಂತಹ ವಿಷಯದ ಬಗ್ಗೆನೇ ನಾವು ಯೋಚನೆ ಮಾಡ್ತೇವೆ ಅಲ್ವಾ? ಅದು ಯಾವ್ದು ಕಿರುಬಿ ಹತ್ತಿ ನಶಿಸಿ ಹೋಗುವಂತಹ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ದೇವ್ರು ಎಷ್ಟಾವತ್ತಿ ನಮ್ಗೆ ಎಚ್ಚರಿಸಿದ್ರು
ನಾವೇನ್ ಮಾಡ್ತೀವಿ, ಕೇವಲ ಭೂಲೋಕದ ವಿಷಯದಲ್ಲೇ ಯೋಚನೆ ಮಾಡ್ತೀವಿ. ಆ ಮನೆ ಕಟ್ಲಿಲ್ವಲ್ಲ, ಇಲ್ಲಿ ಕೆಲಸ ಸಿಗ್ಲಿಲ್ವಲ್ಲ, ಇಲ್ಲಿ ಪ್ರಮೋಷನ್ ಸಿಗ್ಲಿಲ್ವಲ್ಲ, ಇಲ್ಲಿ ನನ್ಗೆ ಒಳ್ಳೆ ಹೆಸರು ಸಿಗ್ಲಿಲ್ವಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತೇವೆ. ಆ ವಿಷಯದ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ. ಪರಲೋಕದ ದೇವರು ತನ್ನ ಪ್ರಿಯರಿಗೆ ಯಾವಾಗ್ಲೂ ಕೊಡುವಂತ ದೇವರಾಗಿದ್ದಾರೆ. ನಾವು ಪರಲೋಕದ ದೇವರನ್ನ ಆತುಕೊಂಡಿರುವಾಗ, ಆತನ ಕರೆಗೆ ಕಿವಿಗೊಟ್ಟಿರುವಾಗ, ಆತನ ಮಕ್ಕಳಿಗೆ ಬೇಕಾದದೆಲ್ಲವನ್ನ ಆತನ ಏನ್ ಮಾಡ್ತಾನೆ, ತಕ್ಕ ಸಮಯದಲ್ಲಿ ಒದಗಿಸ್ಕೊಡ್ತಾನೆ. ನಾವು ಮುಂದೆ ಅನ್ಕೊಳ್ಳುವಾಗ, ಅಯ್ಯೋ ನಾನು ಇದಕ್ಕೋಸ್ಕರ ಪ್ರೇಯರ್ ಮಾಡಿ ಬಿಟ್ಟಿದ್ದೆ, ಯಾವತ್ತೋ ನಾನು ಪ್ರೇಯರ್ ಮಾಡಿದ್ದೆ, ಆದ್ರೆ ದೇವ್ರು ಇವತ್ತು ಆನ್ಸರ್ ಮಾಡಿದ್ರು, ನನ್ನ ಪ್ರೇಯರ್ ಆನ್ಸರ್ ಮಾಡಿದ್ರು ಅಂತ ಹೇಳಿ ನಾವು ಎಷ್ಟೋ ಸತಿ ಅನ್ಕೊಳ್ತೀವಲ್ವಾ. ಹಾಗೆ ದೇವರು ತನಗೆ ಕೊಡ್ಬೇಕು ಅನ್ಸೋಂತಹ ಎಲ್ಲ ವಿಷಯಗಳನ್ನ ತನ್ನ ಪ್ರಿಯ ಮಕ್ಕಳಿಗೆ ತಕ್ಕ ಸಮಯದಲ್ಲಿ ಏನ್ ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಎಷ್ಟೋ ಸಮಯದಲ್ಲಿ ನಾವು ಅದರ ಬಗ್ಗೆ ಮತ್ತೆ ಹೋಗ್ಬಿಟ್ಟಿರ್ತೀವಿ. ನಾವು ಮರೆತರು, ದೇವ್ರು ಏನ್ ಮಾಡಲ್ಲ, ಆ ವಿಷಯದ ಬಗ್ಗೆ ಮರೆಯೋದಿಲ್ಲ. ನಮ್ಗೆ ಏನ್ ಬೇಕು ಅಂತ ಹೇಳಿ ದೇವ್ರಿಗೆ ಗೊತ್ತು, ಅದನ್ನ ನಮ್ಗೆ ದೇವರು ಕೊಟ್ಟೇ ಕೊಡ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕು, ಆ ದೇವ್ರು ಕೊಡ್ತಾ ಇದಾರೆ, ದೇವರೇ ನನ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದಾರೆ ಅಂತ ಹೇಳಿ ಆಶೀರ್ವಾದದ ಒಂದು ಹೊಂದ್ಕೊಂಡು ಹಿಕ್ಕಿ ನಾವು ಬೇರೆಯವ್ರನ್ನ ಏನ್ ಮಾಡ್ಬಾರ್ದು, ಅವ್ರನ್ನ ಕೀಳು ಅಂತ ಹೇಳಿ ನಾವು ಅನ್ಕೊಳ್ಬಾರ್ದು. ಅವರು ನಮಗಿಂತ ಹೆಚ್ಚಿನವರು ಅಂತ ಹೇಳಿ ನಾವು ಅವರನ್ನು ಗೌರವಿಸುತ್ತಾ ದೇವರ ಪರಿಶುದ್ಧ ಮಕ್ಕಳಾಗಿ ಬಾಳೋದಾದ್ರೆ ನಾವು ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ನಡೆಯುವಂತ ಮಕ್ಕಳಾಗ್ತೇವೆ. ಹೇಗೋ ಎರೆಮೆಯ ಇನ್ನು ನಾನು ಬಾಲಕನಪ್ಪ, ನನ್ನ ವಾಕ್ಯ ಹೇಗಪ್ಪ ಹೇಳಿ ಅನ್ನುವಾಗ ದೇವರು ಭಯ ಪಡ್ಬೇಡ, ನಾನಿದ್ದೀನಿ ಅಂತ ಹೇಳಿದ್ರು. ಅದೇ ವಿಷಯ ಇನ್ನೊಬ್ರಿಗೆ ಹೇಳಿದ್ರು. ನಮ್ಗೆ ಹಳೆ ಒಡಂಬಡಿಕೆಯಲ್ಲಿ ಯಾರ ಬಗ್ಗೆ ಹೇಳಿದ್ರು, ಮೋಶೆಯ ಬಗ್ಗೆ ಹೇಳಿದ್ರು ಅಲ್ವಾ. ಮೋಶೆ, ಅಪ್ಪ ನಾನು ಮಾತಾಡಕ್ಕೆ ಎಂತವನಾಗಿದ್ದೇನೆ, ತೊದಲು ನುಡಿಯೋನಾಗಿದ್ದೇನಪ್ಪ, ನಂಗೆ ಏನು ಮಾತಾಡಕ್ ಗೊತ್ತಾಗ್ತಾ ಇಲ್ಲ, ನೀನ್ ನೋಡಿದ್ರೆ ಫರೋನ್ ಮುಂದೆ ನೀನ್ ಹೋಗಿ ನನ್ನ ನಿಂತ್ಕೊ ಅಂತ ಹೇಳ್ತೀಯ, ರಾಜನ ಮುಂದೆ ನಾನು ಹೇಗಪ್ಪ ಮಾತಾಡ್ಲಿ ಅಂತ ಮೋಶೆ ಹೇಳುವಾಗ ದೇವ್ರೇನ್ ಹೇಳಿದ್ರು, ವಿಮೋಚನಾ ಕಾಂಡ 4ನೇ ಅಧ್ಯಾಯ 10-12ನೇ ವಚನದಲ್ಲಿ, ನಾನೇ ನಿನಗೆ ಬಾಯಾಗಿರುತ್ತೇನೆ, ನೀನ್ ಎದುರ್ಕೊಂಡ್ಬೇಡ ಮಗ್ನೆ, ನಾನೇ ನಿನ್ಗೆ ಬಾಯಾಗಿರ್ತೇನೆ ಅಂತ ಹೇಳಿ ಮೋಶೆಗೆ ದೇವರು ಹುರಿದುಂಬಿಸಿ ಅವನನ್ನು ಫರೋಹನ ಮುಂದೆ ನಿಲ್ಲಿಸಿ ದೊಡ್ಡ ಮಹಾ ಕಾರ್ಯನ ಮಾಡಿದ್ರು ಅಲ್ವಾ. ಅಲ್ಲಿ ಹಿಂದೆ ಇದ್ದಂತಹ ಎಲ್ಲಾ ಯಾಜಕರು ಅಥವಾ ದೇವರ ಪ್ರವಾದಿಗಳು, ದೇವರೇ ನನ್ನ ಉಪಯೋಗವಾಗುವಂತ ಸಾಧನ ಅಲ್ಲಪ್ಪ, ನೀನ್ ನನ್ನನ್ನು ಯಾಕಪ್ಪ ಉಪಯೋಗಿಸ್ಕೊಳ್ತೀಯ ಅಂತ ಹೇಳುವಾಗ ದೇವ್ರೆ ಎದುರ್ಕೊಂಡ್ಬೇಡ, ನಾನೇ ನಿನ್ನ ಮುಂದೆ ನಡೆಸ್ತೇನೆ ಅಂತ ಹೇಳಿ ನಮ್ಮ ಮುಂದೆ ನಡೆಸಿದನ್ನ ನಾವು ನೋಡ್ತೇವೆ. ಯೆಹೋಶುವನಿಗೆ ಏನಂತ ಹೇಳಿದ್ರು, ಏನಂತ ಧೈರ್ಯ ಕೊಟ್ರು, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ಒಂದಿನೂ ಬಿಡಲ್ಲ, ಸಂಡೆ ಬಿಟ್ಬಿಟ್ಟು ಮಂಡೇ ಬಿಡಲ್ಲ, ಅಥವಾ ಸ್ಯಾಟರ್ಡೆ ಬಂದ್ಬಿಟ್ಟು ಸಂಡೇ ನಾನು ಇದ್ ಮಾಡಲ್ಲ, ಎಲ್ಲಾ ದಿನ ಪ್ರತಿ ದಿನ ಪ್ರತಿ ಗಳಿಗೆ ಪ್ರತಿ ನಿಮಿಷದಲ್ಲೂ ನಾನು ಏನ್ ಮಾಡ್ತೀನಿ, ನಿನ್ನನ್ನ ಸಾಕುತ್ತೇನೆ, ಸಲಹುತ್ತೇನೆ, ನಾನೇ ನಿನ್ ಜೊತೆಗೆ ಇರ್ತೇನೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟರು. ಅಂತ ಆಶ್ವಾಸನೆ ನಮ್ಗೆ ಯಾರಾದ್ರೂ ಕೊಡ್ಲಿಕ್ಕೆ ಆಗ್ತದ? ಅಪ್ಪ ಅಮ್ಮ ಕೇವಲ ಸ್ವಲ್ಪ ದಿನ ನಮ್ ಜೊತೆಗೆ ಇರ್ತಾರೆ, ನಾವು ಸಾಕಿ ಸಲುಹಿದಂತ ಮಕ್ಕಳು ನಮ್ ಜೊತೆನಲ್ಲಿ ಸ್ವಲ್ಪ ದಿನ ಇರ್ಬೋದು, ಆದ್ರೆ ಕೊನೆಯವರೆಗೂ ನಾವು ಹುಟ್ಟಿದಿನಿಂದ ಸಾಯುವವರೆಗೂ ಯಾರು ನಮ್ ಜೊತೆನಲ್ಲಿ ಇರ್ತಾರೆ? ದೇವಾದಿ ದೇವರು ಎಲ್ಲಾ ದಿವಸ ನಾನೇ ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ ದೇವರು ನಮ್ ಜೊತೆಗೆ ಇದ್ದಾರೆ, ನಡೆಸ್ತಾರೆ, ನಮ್ಮನ್ನ ಆತ್ಕೊಳ್ತಾರೆ, ನಮ್ಮನ್ನ ಪ್ರೀತಿಯಿಂದ ನಮ್ಗೆ ಬೇಕಾದದನ್ನೆಲ್ಲ ಕೊಡಿಸ್ತಾರೆ. ಒಂದ್ ವೇಳೆ ಲೋಕದ ಅಪ್ಪ ಅಮ್ಮ ನಮ್ಮ ಬಗ್ಗೆ ಯೋಚನೆ ಮಾಡ್ಬೋದು, ಅಥವಾ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಯೋಚನೆ ಮಾಡ್ಬೋದು, ನಮ್ಮ ನೆಂಟ್ರಿಸ್ಟ್ರು, ನಮ್ಮ ಸಮಾಜ ನಮ್ಮ ಬಗ್ಗೆ ಯೋಚನೆ ಮಾಡ್ಬೋದು, ಏನಪ್ಪ ಇದು ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಆದ್ರೆ ದೇವರು ಯಾವತ್ತು ನಮ್ಮನ್ನ ಏನ್ ಮಾಡಲ್ಲ, ಯಾವತ್ತು ತೊರೆಯಲ್ಲ. ನಾನು ಇದನ್ನು ತೊರೆಯೇ ಮುಪ್ಪಿನವರೆಗೂ ನಾನೇ ನಿನ್ನನ್ನು ಸಾಕಿ ಸಲಹುತ್ತೇನೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುವಾಗ ಕೊನೆಯವರೆಗೂ ನಮ್ದು ಲಾಸ್ಟ್ ಬ್ರೆತ್ ಆಗುತ್ತಲ್ಲ, ಅಲ್ಲಿವರೆಗೂ ನಮ್ ಜೊತೆ ದೇವ್ರು ಇರ್ತಾರೆ. ಅದಾದ್ಮೇಲೆ ನಾವು ದೇವ್ರ ಮಕ್ಕಳಾಗಿದ್ರೆ ನಾವ್ ಎಲ್ಲಿರುವಂತಹ ಅವಕಾಶ ನಮ್ಗಿದೆ? ಲೋಕದಲ್ಲಿರುವಂತಹ ಅವಕಾಶ ನಮ್ಗಿದೆ. ಆದ್ರಿಂದಲೇ ನಾವು ಕೇವಲ ನಶಿಸಿ ಹೋಗುವಂತಹ ವಿಷಯದ ಬಗ್ಗೆ ಯೋಚನೆ ಮಾಡದೆ ಪರಲೋಕದ ಮಕ್ಕಳಾಗಿ, ಪರಲೋಕವನ್ನು ಆತುಕೊಳ್ಳುವಂತಹ ಮಕ್ಕಳಾಗಿ, ಪರಲೋಕದ ಅಧಿಪತಿಯಾದ ದೇವರನ್ನು ಆತುಕೊಳ್ಳುವಂತಹ ಮಕ್ಕಳಾಗಿ ಬಾಳ್ಬೇಕು ಅನ್ನೋದೇ ನಿನ್ನ ದೇವರ ಉದ್ದೇಶವಾಗಿದೆ. ಆತನನ್ನು ಆತುಕೊಳ್ಳೋಣ, ಆತನನ್ನು ಇನ್ನೂ ಹೆಚ್ಚೆಚ್ಚಾಗಿ ಗ್ರಹಿಸಿಕೊಳ್ಳೋಣ, ಆತನ ಮಾರ್ಗದಲ್ಲಿ ನಡೆಯೋಣ. ಗಿದ್ಯೋನನ್ನು ಸಹ ಏನ್ ಹೇಳ್ತಾ, ಅಪ್ಪ ನನ್ನ ಕೈಲಾಗಲ್ಲ ಈ ಸೇವೆ ಮಾಡೋಕೆ, ನಾನು ಕನಿಷ್ಠ ಜಾತಿಯವನು, ಕನಿಷ್ಠ ಕುಲದವನು ಅಂತ ಹೇಳಿದ. ಆದ್ರೆ ದೇವರೇನ್ ಹೇಳಿದ್ರು, ದೇವರು ನೀನು ಯೋಚನೆ ಮಾಡ್ಬೇಡ, ನಾನು ಬಲವನ್ನು ಕೊಡ್ತೇನೆ ಅಂತ ಹೇಳಿ ದೇವರ ಆತನನ್ನು ಬಲಪಡಿಸಿದರು. ದೇವರು ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದನ್ನು ನಾವು ನೋಡ್ತೇವೆ. ದೇವರು ನಮ್ಮ ಸಾಮರ್ಥ್ಯ, ಅಥವಾ ನಾನು ವೆಲ್ ಟ್ಯಾಲೆಂಟೆಡ್, ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ತುಂಬಾ ವಾಕ್ಯ ಕಲ್ತ್ಕೊಂಡಿದ್ದೀನಿ ಅಂತ ನಮ್ಮನ್ನ ದೇವರು ಏನ್ ಮಾಡಲ್ಲ, ಆರಿಸ್ಕೊಂಡಿಲ್ಲ. ಯಾಕೆ ಆತನ ಆರಿಸ್ಕೊಂಡಿದ್ದಾನೆ? ನಮ್ಮ ಹೃದಯಗಳನ್ನು ನೋಡ್ತಾನೆ, ನಮ್ಮ ಯಥಾರ್ಥತೆಯನ್ನು ನೋಡಿ ಆತನ ಆರಿಸ್ಕೊಂಡು ತನ್ನ ಸೇವೆಗೋಸ್ಕರ ಆತನ ಏನ್ ಮಾಡ್ತಾನೆ, ಉಪಯೋಗಿಸ್ಕೊಳ್ತಾನೆ. ನಮ್ಮಲ್ಲಿರುವಂತಹ ಯಾವುದೋ ಒಂದು
ಒಂದು ಟ್ಯಾಲೆಂಟ್ ಅನ್ನ ಅಥವಾ ನಮ್ಮಲ್ಲಿರುವಂತಹ ಯಾವುದೋ ಗುಣಾತಿಶಯಗಳನ್ನ ನೋಡಿ ದೇವ್ರು ನಮ್ಮನ್ನ ಆರಿಸ್ಕೊಂಡಿಲ್ಲ. ದೇವರು ಆರಿಸ್ಕೊಂಡಿರೋದು ನಮ್ಮ ಸ್ಪೆಷಲ್ ಗಿಫ್ಟ್ ಅಲ್ಲ, ಆತನ ಆರಿಸ್ಕೊಂಡಿರೋದು ನಮ್ಮ ಸ್ಪೆಷಲ್ ಗಿಫ್ಟ್. ಆ ಸ್ಪೆಷಲ್ ಗಿಫ್ಟ್ ದೇವ್ರು ನಮ್ಮನ್ನು ಕೊಟ್ಟಿರುವಾಗ ಆತನ ಕರುವಿಕೆಗೆ ನಾವು ಕಿವಿಗೊಟ್ಟು ಆತನ ಪರಿಶುದ್ಧ ಮಕ್ಕಳಾಗಿ ಆತನನ್ನು ಆತ್ಕೊಂಡು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಹೀಗೆ ಒಂದು ಡಾಕ್ಟರ್ ದೊಡ್ಡ ಸರ್ಜನ್ ಅಂತೆ, ಆಪರೇಷನ್ ಮಾಡಿದ ಆಪರೇಷನ್ ಎಲ್ಲ ಸಕ್ಸಸ್ ಅಂತೆ. ಏನ್ ಡಾಕ್ಟರ್ ನೀವು ಎಲ್ಲ ಮಾಡಿ ಮುಟ್ಟಿದ್ದೆಲ್ಲ ಪೇಷಂಟ್ಸ್ ಗುಣ ಹೊಂದ್ಕೊಂಡು ಆರೋಗ್ಯದಿಂದ ಓಡಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಸಕ್ಸಸ್ಸೇ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಜನ ಹೋಗಿ ಆತನನ್ನ ಅಪ್ರಿಶಿಯೇಟ್ ಮಾಡಿದ್ರಂತಾಗ ಡಾಕ್ಟರ್ ಹೇಳಿದ್ರಂತೆ, ಈ ಅಪ್ರಿಸಿಯೇಷನ್ಗೆ ನಾನು ಯೋಗ್ಯನಲ್ಲ. ಆಪರೇಷನ್ ಮಾಡಕ್ ಮುಂಚೆ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ನನ್ನನ್ನ ನಡೆಸ್ತಾರೆ. ಆಪರೇಷನ್ ನಡೆಸಿದ ತಕ್ಷಣ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ದೇವರಿಗೆ ಮಹಿಮೆ ಅಪ್ಪ. ನಾನೇನು ಇಲ್ಲಿ ನಾನು ಕೇವಲ ಡಾಕ್ಟರ್ ಆಗಿ ನಾನು ಸಾಧನವಾಗಿದ್ದೇನೆ, ದೇವ್ರು ನಡೆಸ್ತಾ ಇದ್ದಾರಪ್ಪ. ದೇವರೇ ರೋಗವನ್ನ ಗುಣಪಡಿಸೋ ಶಕ್ತಿ ಯಾರಿಗಿದೆ? ದೇವರಿಗೆ ಮಾತ್ರ ಇದೆ ಅಂತ ಹೇಳಿ ಆ ಡಾಕ್ಟರ್ ಹೇಳಿ ಅಲ್ಲೇ ದೇವರಿಗೆ ಸ್ತೋತ್ರ ಹೇಳಿದ್ರಂತೆ. ಹಾಗೆ ದೇವರು ನಮ್ಮನ್ನ ಸಾಧನವಾಗಿ ಉಪಯೋಗಿಸ್ಕೊಳ್ಳುವಾಗ ನಾನೇ ಮಾಡಿದ್ದು ನನ್ನ ಬುದ್ಧಿ ನನ್ನ ಜ್ಞಾನದಿಂದ ನಾನು ದೇವ್ರ ವಾಕ್ಯ ಹೇಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಾವು ಒಂದು ವೇಳೆ ನಾವು ಮೆರೆದರೆ ಅದೇನಾಗ್ತದೆ? ನಮ್ಮನ್ನ ನಾವು ದೇವರು ಮತ್ತೆ ಮತ್ತೆ ತಗ್ಗಿಸ್ತಾರೆ. ನಮ್ಮನ್ನ ತಗ್ಗಿಸ್ಕೊಂಡು ನಾವು ದೇವರ ಮುಂದೆ ನಡೀತಾ ಹೋದ್ರೆ ದೇವರು ಹೆಚ್ಚಿಸ್ತಾರೆ. ದೇವರಿಗೆ ಮಹಿಮೆಯನ್ನು ನಾವು ಸಲ್ಲಿಸೋಣ. ಎಲ್ಲಾ ಕಾರ್ಯದಲ್ಲೂ ಎಲ್ಲಾ ವಿಷಯದಲ್ಲೂ ಯಾರಿಗೆ ಮಹಿಮೆ ಸಲ್ಲಿಸಬೇಕು? ದೇವರಿಗೆ. ನಮ್ಮ ಒಂದೊಂದು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ, ಮನೆ ಕೆಲಸದಲ್ಲಿ ಇರ್ಬೋದು, ಮನೆ ಕಟ್ಟುವ ವಿಷಯದಲ್ಲಿ ಇರ್ಬೋದು, ಕೆಲಸದ ವಿಷಯದಲ್ಲಿ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಎಲ್ಲಾ ವಿಷಯದಲ್ಲಿ ಯಾರಿಗೆ ನಾವು ಮಹಿಮೆಯನ್ನು ಸಲ್ಲಿಸಬೇಕು? ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಯಾಕಂದ್ರೆ ಆ ವಿದ್ಯೆಯನ್ನು ಹೊಂದಿಕೊಳ್ಳೋದಕ್ಕೆ ಜ್ಞಾನ ಕೊಟ್ಟಂತವರು ದೇವರೇ. ಜ್ಞಾನ ಕೊಟ್ಟಿಲ್ಲ ಅಂದ್ರೆ ಏನಿರಲ್ಲ, ಅಲ್ಲಿ ನಮಗೆ ಜ್ಞಾನ ಇರಲ್ಲ. ಎಕ್ಸಾಮ್ಸ್ ನಲ್ಲಿ ನಾವು ಎಕ್ಸೆಲ್ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಎಕ್ಸಾಮ್ಗೆಲ್ಲಾ ಚೆನ್ನಾಗಿ ಪ್ರಿಪೇರ್ ಆಗಿ 4 ಗಂಟೆಗೆ ಎದ್ದು ಎಲ್ಲಾ ಬುಕ್ಸ್ ಅನ್ನು ತೆಗ್ದಾಕಿ ಹೀಗೆಲ್ಲ ಓದ್ಕೊಂಡು ರೆಡಿಯಾಗಿ ಎಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದಂತೆ ಒಂದ್ ಹುಡುಗ ಇನ್ನೇನ್ ಎಕ್ಸಾಮ್ ಹೋಗೋ ಟೈಮ್ ನಲ್ಲಿ ಅವ್ನಿಗೆ ಏನಾಗೋಗಿದೆ, ಚೆನ್ನಾಗಿ ನಿದ್ದೆ ಮಾಡ್ತಾರ ಓದಿ ಇದಾಗಿದೆಲ್ಲ. ಎಕ್ಸಾಮ್ ಡೇ ನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಅವನು ಎಕ್ಸಾಮ್ನೇ ಮಾಡಕ್ಕಾಗ್ಲಿಲ್ಲಂತೆ. ಹಾಗೆ ನಮ್ಮ ಪ್ರಯತ್ನ ಏನು? ವ್ಯರ್ಥ. ಅದಕ್ಕೆ ಹೇಳೋದು ಪ್ರಸಂಗಿ, ನೀನ್ ಮಾಡೋದೆಲ್ಲಾ ಕಾರ್ಯ ವ್ಯರ್ಥವೇ ವ್ಯರ್ಥ. ದೇವ್ರಿಲ್ಲ ಅಂದ್ರೆ ಆ ವಿಷಯದಲ್ಲಿ ಏನಿರಲ್ಲ, ಎಲ್ಲ ನಾನು ಅಷ್ಟು ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗಿ ದೇವರ ಸಹಾಯ ಇಲ್ಲ ಅಂದ್ರೆ, ದೇವರ ಕೃಪೆ ಇಲ್ಲ ಅಂದ್ರೆ ಎಕ್ಸಾಮ್ ಹೋಗೋಕೆ ಏನಿರಲ್ಲ, ಚಾನ್ಸಸ್ ಇರಲ್ಲ. ಹಾಗೆ ನಮ್ಮನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಳ್ಳುವಾಗ ಕಡೆದಾತನು ನಂಬಿಗಸ್ತನು ಕಡೆವರೆಗೂ ಕಾಯುವನಂತ ಹೇಳಿ ನಾವು ಹಾಡ್ತೇವಲ್ವಾ, ವಾಕ್ಯದಲ್ಲಿ ನೋಡ್ತೇವಲ್ವಾ. ಹಾಗೆ ದೇವರು ಕಡೆವರೆಗೂ ನಮ್ಮನ್ನು ಕಾಯ್ತಾನೆ, ನಡೆಸುತ್ತಾನೆ. ಒಬ್ಬ ಒಳ್ಳೆಯ ಸೇವಕನು ಹಿಂದೆನು ಮೇಯಿಸ್ತಾನೆ ಅಂತ ಹೇಳಿ 1 ಪೇತ್ರ 5ನೇ ಅಧ್ಯಾಯ 1-4 ವಚನದಲ್ಲಿ ನಾವು ಈಗ ತಾನೇ ಓದಿ ಕೇಳಿದ್ವು ಅಲ್ಲ. ಪೇತ್ರನು ಹಿರಿಯರಿಗೆ 3 ವಚನಗಳ ಸೂಚನೆಗಳನ್ನ ಕೊಡ್ತಾರೆ. ಬಲವಂತದಿಂದಲ್ಲ. ಯಾವ ರೀತಿ ನಾವು ಸೇವೆ ಮಾಡ್ಬೇಕು? ಸಂಡೇ ಚರ್ಚ್ಗೆ ಹೋಗ್ಬೇಕಾ, ಸಂಡೇ ಸ್ಕೂಲ್ ನಡೆಸ್ಬೇಕಾ, ಮಕ್ಳು ಕತೆ ಹೇಳ್ಬೇಕಾ, ಸಂಡೇ ಸ್ಕೂಲ್ ಟೀಚರ್ಸ್ ಆಗಿ ನಾವೇನ್ ಮಾಡ್ತೀವಿ, ಕೆಲವೊಂದ್ಸತಿ ಆಲಸ್ಯ ಮಾಡ್ತೀವಿ. ಅಥವಾ ಇನ್ಯಾವುದೋ ಒಂದು ಸೇವೆ ಕೊಟ್ಟಿರ್ತಾರ, ಸೇವೆ ಚಿಕ್ಕದಾಗಿದೆಯಲ್ಲ ಬಿಡು ಅಲ್ಲೇನಿದಿಲ್ವಲ್ಲ ಅಂತ ಹೇಳಿ ಆಲಸ್ಯ ಮಾಡಿ ಬಲವಂತದಿಂದ ನಾವು ಹೋಗ್ತೇವಲ್ಲ. ಆಲಸ್ಯದಿಂದಲ್ಲ, ಬಲವಂತದಿಂದಲ್ಲ, ಸ್ವ ಇಚ್ಛೆಯಿಂದ ನಾವು ಸೇವೆ ಮಾಡ್ಬೇಕಂದ್ರೆ ಎಂತ ಸೇವೆ? ದೇವ್ರೆ ನೀನ್ ಸೇವೆ ಮಾಡ್ತಾ ಇದ್ದೀನಪ್ಪ, ನೀನ್ ನಡೆಸು ಅಂತ ಹೇಳಿ ನಾವು ಸ್ವ ಇಚ್ಛೆಯಿಂದ ನಾವು ಸೇವೆಯನ್ನ ಮಾಡ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15-17 ವಚನದಲ್ಲಿ ನೋಡೋದಾದ್ರೆ, ಪೇತ್ರನನ್ನು ದೇವರು ಕೇಳುವುದು, ನೀನು ನನ್ನನ್ನು ಪ್ರೀತಿಸುತ್ತೀಯೋ? ದಯಮಾಡಿ ಓದಿ ಅದನ್ನ. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15-17 ವಚನಗಳು. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಲು 3ನೇ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ನನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ
ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. 3 ಸಾರಿ ಏನಂತ ಕೇಳ್ತಾರೆ ದೇವರು? ನನ್ನನ್ನ ಪ್ರೀತಿ ಮಾಡ್ತಿದ್ಯಾ, ನನ್ನ ಮೇಲೆ ಮಮತೆ ಇಟ್ಟಿದ್ಯಾ ಅಂತ ಹೇಳಿ ಯಾರನ್ನ ಕೇಳ್ತಾ ಇದ್ದಾರೆ? ಪೇತ್ರನನ್ನ ಕೇಳ್ತಾ ಇದ್ದಾರೆ. 2 ಟೈಮ್ಸ್ ಹೌದಪ್ಪ ನಾನು ನಿನ್ನೇ ಪ್ರೀತಿ ಮಾಡುದು. ಈಗ ಹೆಂಡತಿ ಗಂಡ ಹೆಂಡತಿ ನನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ಯಾ, ಡು ಯು ಲವ್ ಮೀ ಅಂತ ಕೇಳ್ತೇವಲ್ಲ, ಹಾಗೆ ಅಲ್ಲಿ ಪೇತ್ರನನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ನೀನು ನನ್ನನ್ನು ನಿಜವಾಗೂ ಪ್ರೀತಿ ಮಾಡ್ತಾ ಇದೀಯಾ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ, ಹೌದೇಸಪ್ಪ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪೇತ್ರನ ಹೇಳುವಾಗ, ನನ್ನನ್ನ ಪ್ರೀತಿ ಮಾಡೋದಾದ್ರೆ ನೀನೇನ್ ಮಾಡು? ನನ್ನ ಕುರಿಗಳನ್ನ ಕಾಯಿ, ಕುರಿಗಳನ್ನ ಮೇಯಿಸು, ಕುರಿಗಳನ್ನ ನೋಡ್ಕೋ. ನಾನು ನೀವು ಆ ಕುರಿಗಳಲ್ವಾ, ಆ ಕುರಿಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಪೇತ್ರನಿಗೆ ದೇವ್ರು ಏನ್ ಮಾಡ್ತಾ ಇದ್ದಾರೆ? ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ದೇವರ ನಿಜ ಅನುಯಾಯಿಯಾಗಿ ನಾವು ಸಹ ಪೇತ್ರನ ಹಾಗೆ ಶಿಷ್ಯರಲ್ವಾ? ಯೇಸು ಸ್ವಾಮಿಯ ಶಿಷ್ಯರು ನಾವಾಗಿರುವಾಗ ನಮಗೆ ಏನಂತ ಕೊಡ್ತಾ ಇದ್ದಾರೆ ದೇವರ ವಾಕ್ಯ? ಮಗನೇ ಮಗಳೇ, ನನ್ನ ಕುರಿಗಳನ್ನ ನೀನೇನ್ ಮಾಡು? ಮೇಯಿಸು, ನನ್ನ ಕುರಿಗಳನ್ನ ನೀನು ಕಾಯಿ, ನನ್ನ ಕುರಿಗಳನ್ನ ನೀನು ನೋಡ್ಕೊ ಅಂತ ಹೇಳಿ ನನ್ನ ನಿಮ್ಮ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆತನ ಶಿಷ್ಯರಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಲಾಭಕ್ಕಾಗಿ ಅಲ್ಲ, ಅಧಿಕಾರಕ್ಕಾಗಿ ಅಲ್ಲ, ಅಥವಾ ಇನ್ಯಾವುದೋ ಒಂದು ನಾಯಕತ್ವಕ್ಕಾಗಿ ನಾವು ಈ ಕೆಲಸವನ್ನು ಮಾಡದೆ, ದೇವರು ತಾನೇ ಭೂಮಿಯ ಮೇಲೆ ಬಂದು ಆತನೇ ನಮಗೆ ಮಾದರಿಯಾಗಿ ನಡೆಸಿದ ಹಾಗೆ ನಾವು ಸಹ ಏನ್ ಮಾಡೋಣ? ಆತನ ಕುರಿಗಳನ್ನು ಮಮತೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳೋಣ ಅಲ್ವಾ? ನಾವು ನನ್ಗೆ ಅಧಿಕಾರ ಇದೆ, ನೀನ್ ಈ ಕೆಲಸ ಮಾಡು, ನಾನು ರಾಜ, ನೀನೇನ್ ಮಾಡ್ಬೇಕು? ನನ್ನ ಆಳಾಗಿರ್ಬೇಕು ಅಂತ ಹೇಳಿ ನಮ್ಮ ಜೊತೆ ಸೇವಕರನ್ನ ಅಥವಾ ನಮ್ಮ ಜೊತೆ ಇರುವಂತಹ ನಮ್ಮ ಅನುಯಾಯಿಗಳನ್ನ ದೇವರ ಮಾರ್ಗದಲ್ಲಿ ನಡೆಸುವಾಗ, ದೇವರ ವಾಕ್ಯವನ್ನು ಕೇಳುವಾಗ ಅಧಿಕಾರದ ದರ್ಪದಿಂದ ನಾವು ಮಾಡದೆ ಪ್ರೀತಿಯಿಂದ ದೇವರ ಮಾದರಿಯ ಮಾರ್ಗದಿಂದ ಇತರರನ್ನು ನಾವು ನಡೆಸಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಆದ್ರಿಂದಾನೇ ದೇವರು ಹೇಳೋದು, ನಮ್ಮ ಕುರಿಗಳನ್ನ ಏನ್ ಮಾಡು? ನೀನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ. ದೇವರ ವಾಕ್ಯದಿಂದ ನಾವು ಕಾಯೋಣ, ದೇವರ ವಾಕ್ಯದಿಂದ ಅವರನ್ನು ನಡೆಸೋಣ, ದೇವರ ಕಡೆಗೆ ಅವರನ್ನು ಇತರರನ್ನು ನಡೆಸಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ದೇವರನ್ನು ಪ್ರೀತಿಸೋದಾದ್ರೆ ನಾವೇನ್ ಮಾಡ್ತೀವಿ? ದೇವರ ಮಕ್ಕಳಾಗಿ ಇತರ ಮಕ್ಕಳನ್ನು ದೇವರ ಕಡೆಗೆ ನಡೆಸುವಂತಹ ಮಕ್ಕಳು ನಾನು ನೀವು ಆಗ್ತೇವೆ. ದೇವರ ಆಜ್ಞಾಪಿಸೋದು ಏನಂತೆ? ನಾವು ಆತನ ಮಾದರಿಯ ಮಕ್ಕಳಾಗ್ಬೇಕು ಅನ್ನೋದೇ. ಈಗ ಕುರಿಗಳನ್ನ ಕುರಿ ಕಾಯ್ತಾ ಇರ್ತಾನಲ್ವಾ? ಆ ಕುರಿ ಕಾಯುವಾಗ ಯಾವ ರೀತಿ ಆತನ ಕಾಯ್ತಾನೆ? ಮುಂದೆ ಹೋಗ್ತಾ ಇರ್ತಾನೆ ಅಲ್ವಾ? ಕುರಿಗಳನ್ನ ನಡ್ಸ್ಕೊಂಡು ಹೋಗುವಾಗ ಅವನು ಮುಂದೆ ಹೋಗಿ ದಾರಿ ತೋರಿಸ್ತಾ ಇರ್ತಾನೆ, ಕುರಿಗಳೆಲ್ಲ ಹಿಂದಿಂದಾಗಿ ಹಿಂದೆ ಹೋಗ್ತಾ ಇರ್ತಾರೆ ಅಲ್ವಾ? ಯಾಕೆ ಹಿಂದಾಗಿ ಕುರಿಗಳು ಆ ಕಡೆ ಹೋಗ್ತಾ ಇರ್ತವೆ, ಕುರುಬ ಮುಂದೆ ಹೋಗ್ತಾ ಇರ್ತಾನೆ? ಯಾಕೆಂದ್ರೆ ಆ ಕುರಿಗಳಿಗೆ ಕುರುಬನ ಸ್ವರ ಗೊತ್ತು ಅಲ್ವಾ? ಕರೆದಿದ ತಕ್ಷಣ ಅದೇನ್ ಮಾಡುತ್ತೆ? ಹಿಂದೆ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಹಾಗೆ ನಾವು ಕುರುಬನ ಸ್ವರವನ್ನು ಕರೆದುಕೊಂಡು ಕುರಿಗಳಾಗಿ ಆತನ ಹಿಂದೆ ಆತನನ್ನೇ ಪಾಲಿಸುತ್ತಾ ನಡೆಯುವಂತಹ ಮಕ್ಕಳು ನಾನು ನೀವು ಆಗಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಇನ್ನು 3ನೇ ಅಂಶ, ಯೇಸು ಸೇವಕನಾದ ರಾಜ ಅಂತ ಹೇಳಿ ಮತ್ತಾಯ ಬರೆದ ಸುವಾರ್ತೆ 20ನೇ ಅಧ್ಯಾಯ 20ರಿಂದ 28ರವರೆಗೆ ಓದಿ ಕೇಳಿದ್ರು ಅಲ್ವಾ? ಯಾಕೋಬ ಮತ್ತು ಯೋಹಾನರ ತಾಯಿ ಅಲ್ಲಿ ಏನ್ ಮಾಡಿದ್ರು? ಅಮ್ಮಂದಿರಿಗೆ ಯಾವಾಗ್ಲೂ ಏನ್ ಯೋಚನೆ? ನನ್ ಮಗನ್ಗೆ ದೊಡ್ಡ ಕೆಲಸ ಸಿಗ್ಬೇಕು, ನನ್ ಮಗಳು ಒಳ್ಳೆ ಪೋಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಅಮ್ಮನ್ ಯೋಚನೆ ಇರುತ್ತಲ್ವಾ? ಅಪ್ಪಂದಿರಿಗೆ ಜಾಸ್ತಿ ಯೋಚನೆ. ಅದಕ್ಕೋಸ್ಕರ ಅವ್ರನ್ನ ಚೆನ್ನಾಗಿ ಓದಿಸ್ತೀವಿ, ಮುಂದೆ ಒಳ್ಳೆ ಮಕ್ಳಾಗ್ಬೇಕು, ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು, ಅವ್ರಿಗೆ ಒಳ್ಳೆ ಕೆಲಸ ಇರ್ಬೇಕು, ಒಳ್ಳೆ ಸಂಬಳ ಇರ್ಬೇಕು, ಯಾವ ರೀತಿ ಚಿಂತೆ ಇರ್ಬಾರ್ದು ಅಂತ ಹೇಳಿ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತೀವಲ್ವಾ? ಮಕ್ಕಳ ಬಗ್ಗೆ ನಾವು ಅಪ್ಪ ಅಮ್ಮ ಆದವರು ಯೋಚನೆ ಮಾಡ್ತೀವಲ್ವಾ? ಹಾಗೆ ಯಾಕೋಬ ಮತ್ತು ಯೋಹಾನರ ತಾಯಿಗೆ ಒಂದು ಯೋಚನೆ ಇತ್ತು. ಏನ್ ಆ ಯೋಚನೆ? ಗೌರವದ ಸ್ಥಾನ ಕೇಳ್ಬೇಕು. ಏಸಪ್ಪ ನೀನೇನೋ ಪರಲೋಕಕ್ಕೆ ಹೋಗ್ತೀಯಾ, ಪರಲೋಕಕ್ಕೆ ಹೋದ್ಮೇಲೆ ನಿನ್ ಪರಲೋಕದಲ್ಲಿ ಇರುವಾಗ ಸಿಂಹಾಸನದಲ್ಲಿ ರೈಟ್ ಸೈಡ್ ಯಾಕೋಬನ್ನ, ಲೆಫ್ಟ್ ಸೈಡ್ ಯೋಹಾನನ್ನ ಕೂರಿಸ್ಬಿಡಪ್ಪ ಅಂತ ಹೇಳಿ ಅವರಮ್ಮ ಆಲೋಚನೆ ಮಾಡಿದ್ದಂತೆ. ಹಾಗೆ ನಾವು ಸಹ ಏನ್ ಮಾಡ್ತೀವಿ? ನನ್ ಮಗ ಇಂಥ ಪೋಸ್ಟ್ ಅಲ್ಲಿ ಇರ್ಬೇಕು, ನನ್ ಮಗ KS ಆಫೀಸರ್ ಆಗ್ಬೇಕು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಹಿಂಗೆ ನಮ್ಗೆ ಏನೇನೋ ನಾವೇನ್ ಮಾಡಕ್ ಅನ್ಕೊಂಡಿರಲ್ಲ, ನಮ್ಗೇನ್ ಅದ್ರಲ್ಲಿ ಯಶಸ್ಸು ಸಿಕ್ಕಿರಲ್ಲ, ಅದು ನಮ್ಮ ಮಕ್ಳು ಆಗ್ಬೇಕು ಅಂತ ಹೇಳಿ ನಾವು ಒಂದ್ ಕಡೆ ಆಸೆ ಪಡ್ತೀವಿ. ಕೊನೆಗೆ ಏನ್ ಮಾಡ್ತೀವಿ? ಅವ್ರು ಯಾವ್ದು ಇಷ್ಟಪಡುತ್ತೋ ಅದಕ್ಕೆ ನಾವು ಎನ್ಕರೇಜ್ ಮಾಡಿ ಅವರನ್ನ ಮುಂದೆ ನಡೆಸ್ತೇವೆ. ಹೇಗೋ ತಾಯಿಯ ಹೃದಯ ನೋಡಿ ಅದೇ ರೀತಿಯಾದಂತ ತಾಯಿ ಅಲ್ಲಿ ಏನ್ ಮಾಡ್ತಾ ಇದ್ದಾಳೆ? ನನ್ ಮಗ ಪರಲೋಕದಲ್ಲಿ ಎಲ್ಲಿ ಇರ್ಬೇಕಂತೆ? ಒಬ್ಬ ಎಡಗಡೆ ಒಬ್ಬ ಬಲಗಡೆ ಇರ್ಬೇಕಂತೆ. ಹೋಗಿ ದೇವರನ್ನ ಕೇಳ್ಕೊಡ್ತಾ ಇದ್ದಾಳೆ. ಅದಕ್ಕೆ ಯೇಸು ಸ್ವಾಮಿ ಕೊಟ್ಟಂತ ಉತ್ತರ ಏನು? ನನ್ನ ಎಡಕ್ಕಾಗಲಿ ಬಲಕ್ಕಾಗಲಿ ಕೂತ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಯಾರು?
ನಾನಲ್ಲ. ನನ್ನ ತಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಾಗೂ ಯೇಸು ನಾಯಕತ್ವದ ಬಗ್ಗೆ ವಿನಯದಿಂದ ಇರ್ಬೇಕು ಅಂತ ಹೇಳ್ಕೊಡೋದನ್ನ ನೋಡ್ತೇವೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ತಾನೇ, ನಾನಾಗ್ಲೇ ಹೇಳಿದಾಗ ಏನ್ ಮಾಡಿದ್ರು, ಭೂಮಿಯ ಮೇಲಿದ್ದಾಗ ಆತನು ಕಿರೀಟ ಹೊತ್ಕೊಂಡು ಸಿಂಹಾಸನದ ಮೇಲೆ ಕೂತುಕೊಳ್ಳದೆ ತನ್ನ ಶಿಷ್ಯರ ಪಾದಗಳನ್ನು ತೊಳೆದು, ನೀವು ಸಹ ಏನ್ ಮಾಡ್ಬೇಕು, ಇತರರ ಪಾದಗಳನ್ನು ತೊಳೆಯುತ್ತಾ ದೇವರ ಕಡೆಗೆ ನಡೆಸಬೇಕು ಅಂತ ಹೇಳಿ ಆತನ ಏನ್ ಮಾಡಿದ, ದರ್ಪದ ಆಡಳಿತ ಆತನಲ್ಲಿ ತೋರಿಸಲಿಲ್ಲ, ದಯೆಯುಳ್ಳ ವಿನಯದ ಆಡಳಿತವನ್ನಲ್ಲಿ ತೋರಿಸಿದನು. ಯಾಕೆ ವಿನಯದ ಆಡಳಿತ ಅಲ್ಲಿ ತೋರಿಸಿದ್ದು? ನಾನು ನೀವು ಅದನ್ನು ಅನುಸರಿಸಬೇಕು, ನಾನು ನೀವು ಅದೇ ರೀತಿ ನಡಿಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಮಹಿಮೆಗಿಂತ ಸೇವೆ ದೊಡ್ಡದು, ಸಿಂಹಾಸನಕ್ಕಿಂತ ಶಿಲುಬೆ ದೊಡ್ಡದು ಅಂತ ಹೇಳಿ ದೇವರ ಆರಿಸಿಕೊಂಡದನ್ನ ನಾವು ನೋಡ್ತೇವೆ. ಕಿರೀಟಕ್ಕಿಂತ ವಿಧೇಯತೆ ಮುಖ್ಯ ಅಂತ ಹೇಳಿ 3 ಅಂಶಗಳನ್ನು ಯೇಸು ಕ್ರಿಸ್ತನ ಆರಿಸಿಕೊಂಡು ನಿಮಗೆ ಚಾಯ್ಸ್ ಆಗಿ ಬಿಟ್ಟಿದ್ದಾರೆ. ನಾವು ಇವತ್ತು ಸಿಂಹಾಸನವನ್ನು ಆರಿಸ್ಕೊಳ್ತೇವಾ, ಕಿರೀಟವನ್ನು ಆರಿಸ್ಕೊಳ್ತೇವಾ, ಅಥವಾ ಮಹಿಮೆ ಎಲ್ಲದಕ್ಕಿಂತ ನಾನೇ ದೊಡ್ಡವಳು, ನನ್ಗಿಂತ ಬೇರೆ ಏನಿಲ್ಲ ಅಂತ ಹೇಳಿ ನಾನು ಹೇಳ್ಕೊಂಡು ನಡೀತೇನಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ದೇವರು ತಾನೇ ಎಕ್ಸಾಂಪಲ್ ಆಗಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಆತನ ಮಾರ್ಗದಲ್ಲಿ ನಾವು ನಡೆಯುತ್ತಾ ಆತನನ್ನೇ ಆತ್ಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಮದರ್ ತೆರೇಸಾ ಅವರ ಸೇವೆ ನಮ್ಮೆಲ್ಲರಿಗೂ ಗೊತ್ತು. ಮದರ್ ತೆರೇಸಾ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ರು ಅಂತ ಹೇಳಿ. ಹೀಗೆ ಒಬ್ಬ ಪತ್ರಕರ್ತ ಹತ್ರ ಹೋಗ್ಬಿಟ್ಟು, ಏನಮ್ಮ ನೀನು ಎಲ್ಲಾ ರೋಗಿಗಳು ಅಷ್ಟೊಂದು ಕ್ಯೂ ರಕ್ತ ಸುರಿತಾ ಇರುತ್ತೆ, ಅವನ್ನೆಲ್ಲ ಮುಟ್ಟಿ ವಾಸಿ ಮಾಡಿ, ಅವ್ರು ಲೋಸು ಹಾಕೊಳ್ದಿರ ಅಷ್ಟು ವಾಸಿ ಮಾಡಿ, ಮತ್ತೆ ಅವ್ರಿಗೆ ಏನ್ ಬೇಕೋ ಟ್ರೀಟ್ಮೆಂಟ್ ಕೊಟ್ಟು, ಮತ್ತೆ ಬ್ಯಾಂಡೇಜ್ ಎಲ್ಲ ಹಾಕಿ, ನೀನು ಅವ್ರನ್ನ ಅಷ್ಟು ಕ್ಲೀನ್ ಆಗಿ ನೋಡ್ಕೊಳ್ತಿಲ್ಲ, ಏನಮ್ಮ ನೀನ್ ಒಂದ್ಸತಿನೂ ಅಸಹ್ಯ ಅನ್ನಿಸ್ಲಿಲ್ಲ? ನಮ್ಗೆ ನೋಡಕ್ ಕೂಡ ಏನಾಗ್ತದೆ, ಅಸಹ್ಯ ಅನ್ಸ್ತಾರೆ. ಇಷ್ಟೊಂದು ಗಲೀಜಾಗಿದೆಯಲ್ಲ, ಇಷ್ಟೊಂದು ಆಗ್ತಾ ಇದೆಯಲ್ಲ, ಎಮ್ಮ ಕೈಯಲ್ಲಿ ಮುಟ್ತಾ ಇದಾರಲ್ಲ ಅಂತ ಹೇಳಿ ನಮ್ಗೆ ಅಸಹ್ಯ ಆಗ್ತಾ ಇದೆ. ಏನಮ್ಮ ನೀನ್ ಈ ರೀತಿ ಸೇವೆ ಮಾಡ್ತಾ ಇದೀಯ ಅಂತ ಹೇಳುವಾಗ ಮದರ್ ತೆರೇಸಾ ಅವ್ರು ಹೇಳಿದ್ರಂತೆ, ನಾನು ಜನರನ್ನ ನೋಡಿ ಸೇವೆ ಮಾಡ್ತಾ ಇಲ್ಲ, ನಾನು ಅಲ್ಲಿ ಸೇವೆ ಮಾಡುವಾಗ ಯೇಸು ಕ್ರಿಸ್ತನನ್ನೇ ನೋಡಿ ನಾನು ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳಿ. ನಾವು ಸೇವೆ ಮಾಡುವಾಗ ಜನರನ್ನ ನೋಡ್ತಿದೀವ, ಅಥವಾ ಇತರರನ್ನ ಮೆಚ್ಚಿಸ್ತಾ ಇದೀವ, ಅಥವಾ ಇತರರು ನಮ್ಗೆ ಪ್ರಶಂಸೆ ಕೊಡ್ತಾರೆ, ಮಹಿಮೆಗೋಸ್ಕರ ನಾವು ಸೇವೆ ಮಾಡ್ತಾ ಇದೀವ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ಸೇವೆ ಮಾಡುವಾಗ ಯೇಸು ಸ್ವಾಮಿಯನ್ನೇ ನೋಡುತ್ತಾ, ಯೇಸು ಸ್ವಾಮಿಯನ್ನೇ ಆತುಕೊಂಡು, ದೇವರೇ ನಿನ್ನ ಮಹಿಮೆಗೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಸೇವೆ ಮಾಡ್ತಾ ಇದೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ದೇವರು ಕೊಟ್ಟಂತಹ ಪ್ರತಿಯೊಂದು ಅವಕಾಶ, ಪ್ರತಿಯೊಂದು ಕರೆಯುವಿಕೆ ಅದು ಉತ್ತಮವಾದದ್ದು. ಅದನ್ನ ನಾವು ಸ್ವಲ್ಪ ಚಿಕ್ಕದು ಲೋ ಅಂತ ಹೇಳಿ ನಾವು ಅನ್ಕೊಳ್ದೇರ ಆ ಸೇವೆಗೆ ನಮ್ಮನ್ನು ನಾವು ತಡಿಸ್ಕೊಂಡು, ನಮ್ಮನ್ನು ನಾವು ಆತನನ್ನೇ ದೃಷ್ಟಿಸುತ್ತಾ ಆತನ ಪರಿಶುದ್ಧ ಮಕ್ಕಳಾಗಿ ಸೇವೆಯನ್ನ ಮಾಡ್ಕೊಂಡು ಹೋಗೋಣ. ಆತನ ಮಕ್ಕಳಾಗಿ ನಾವು ನಡೆದರೆ ಮಾತ್ರ ನಮ್ಗೆ ಏನಿರ್ತದೆ, ಪರಲೋಕ ರಾಜ್ಯದಲ್ಲಿ ಸ್ಥಳ ಇರ್ತದೆ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 26ರಿಂದ 28ರಲ್ಲಿ ನೋಡೋದಾದ್ರೆ, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ಏನಾಗ್ತಾನಂತೆ, ನಿಮ್ಮ ಸೇವಕನಾಗಿರಲಿ. ಮನುಷ್ಯ ಕುಮಾರನು ಸೇವೆ ಹೊಂದುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರ ವಿಮೋಚನೆಗಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಆತನೇನ್ ಮಾಡಿದ್ದಾನೆ, ಭೂಮಿಗೆ ಬಂದಿದ್ದಾನೆ. ಯೇಸು ಹೇಳುವುದು, ದೊಡ್ಡವರಾಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಮೊದಲು ಸೇವಕರಾಗಬೇಕು. ಲೋಕ ಹೇಳ್ತದೆ, ದೊಡ್ಡ ಪೋಸ್ಟ್ ಅಲ್ಲಿ ಇರ್ಬೇಕು, ನೀನ್ CM ಆಗಿದ ತಕ್ಷಣ ನೀನ್ ಈ ತರ ಎಲ್ಲ ಮಾಡ್ಬೋದು, ನೀನ್ ಆರಾಮಾಗಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ಬೋದು ಅಂತ ಹೇಳಿ ಲೋಕ ಹೇಳ್ತದೆ. ಆದ್ರೆ ಯೇಸು ಕ್ರಿಸ್ತನು ಹೇಳೋದು, ನೀನು ಸೇವಕನಾಗಿ ಸೇವೆ ಮಾಡು, ಪರಲೋಕ ರಾಜ್ಯ ನಿನ್ನದಾಗ್ತದೆ. ಇತರರನ್ನು ದೇವರ ಮಾರ್ಗದಲ್ಲಿ ನಡೆಸು ಅಂತ ಹೇಳಿ ದೇವರು ಹೇಳುವಾಗ, ನಾವು ದೇವರ ಅನುಯಾಯಿಯಾಗಿ ಆತನ ಪರಿಶುದ್ಧ ಮಕ್ಕಳಾಗಿ ಆತನನ್ನು ಸೇವಿಸುವ ಮಕ್ಕಳಾಗಿ ನಾವು ಆತನನ್ನೇ ಆತುಕೊಂಡು ಬಾಳೋಣ. ಸೇವೆ ಮಾಡುವಾಗ ನಾವು ದೇವರ ರೀತಿ ನಾವು ಸೇವೆ ಮಾಡೋಣ. ನಾವು 3 ವಾಕ್ಯ ವೇದ ಪಾರಾಯಣ ಓದಿದ 3 ವಾಕ್ಯದಲ್ಲಿ ನಮ್ಗೆ ಏನೇನ್ ಕೊಡ್ತದೆ ಪಾಠ? ಮೊದಲನೇದಾಗಿ ದೇವರ ಕರೆಯುವಿಕೆ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ದೇವರು ಯಾವ ಬಲಹೀನತೆ ಇದ್ರು ನಮ್ಮನ್ನ ಕರೆದಾಗ ಆತನ ಏನ್ ಮಾಡ್ತಾನೆ, ಬಲಪಡಿಸುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ಎರಡನೇದಾಗಿ ಸೇವೆಯನ್ನ ನಾವು ಹೇಗೆ ಮಾಡಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಂಡು ಇತರರನ್ನು ನಾವು ಮಹಿಮೆ ಪಡಿಸುತ್ತಾ ದೇವರನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ನಾನೇ ಗ್ರೇಟ್, ನಂದೇ ಇಲ್ಲ ಅಂತ ಹೇಳಿ ನಾವು ಹೇಳ್ಕೊಳ್ಳೋದೆ, ನಾವು ಸೇವಾ ಮನೋಭಾವದಿಂದ ಸೇವೆ ಮಾಡಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಮೂರನೇದಾಗಿ ಯೇಸು ಕ್ರಿಸ್ತನೇ ಸೇವೆಯ ಪರಿಪೂರ್ಣ ಮಾಡೆಲ್ ಆಗಿ, ರೋಲ್ ಮಾಡೆಲ್ ಆಗಿ ಆತನ ಏನ್ ಮಾಡಿದ್ದಾನೆ, ನಮ್ಗೆ ನೀವು ಹೀಗೇ ಸೇವೆ ಮಾಡ್ಬೇಕು, ಈ ರೀತಿನೇ ನೀವು ಉಪವಾಸ ಇರ್ಬೇಕು, ಈ ರೀತಿನೇ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ
ಕಲಿಸ್ಕೊಟ್ಟಿದ್ದಾನೆ. ಆ ಪ್ರಾರ್ಥನೆಯ, ಉಪವಾಸದ ಪ್ರಾರ್ಥನೆಯ, ಆತನ ಮಾದರಿಯ ಜೀವಿತದ ಎಲ್ಲಾ ಅಂಶಗಳನ್ನು ಅರಿತುಕೊಂಡು ಆತನ ಹಾಗೆ ನಾವು ಸಹ ಜಯವನ್ನು ಹೊಂದಿಕೊಂಡು ಬಾಳೋಣ. ಆತನ ಇಷ್ಟೆಲ್ಲ ವಿಧೇಯನಾಗಿ ಆತನಿದ್ದಾಗ ಕೊನೆಗೆ ಆತನಿಗೆ ಜಯಮಾಲೆ ಸಿಗ್ತಲ್ಲ, ಪರಲೋಕದಲ್ಲಿ ತಂದೆ ಆತನಿಗೆ ಜಯ ತಂದುಕೊಟ್ರಲ್ಲ, ಹಾಗೆ ನಾವು ಸಹ ಜಯವನ್ನು ಹೊಂದಿಕೊಂಡು ಜಯಮಾಲೆಯನ್ನು ಧರಿಸಿ ಪರಲೋಕದ ಮೆಚ್ಚುಗೆಯ ಮಕ್ಕಳು ನಾನು ನೀವು ಹಾಗೆ ಬಾಳೋಣ. ಎರ್ಮೆಯನ್ನು ಪ್ರವಾದಿಸುವಾಗ ಮೊದಲೇ ದೇವರ ಯೋಜನೆಯಲ್ಲಿ ಇದ್ದನು. ದೇವರಲ್ಲಿರುವಂತಹ ಎಲ್ಲಾ ಪಾಸ್ಟರ್ ಅಥವಾ ಹಿರಿಯರು, ಸಂಡೇ ಸ್ಕೂಲ್ ಟೀಚರ್ಸ್, ಒಂದು ಯೂತ್ ಫೆಲೋಶಿಪ್ ಅಲ್ಲಿ ಇರ್ಬೋದು, ಎಲ್ಲ ಲೀಡರ್ಶಿಪ್ ಅನ್ನು ದೇವರು ಏನ್ ಮಾಡಿರ್ತಾರೆ, ನಮ್ಮನ್ನ ಕರೆದಿರ್ತಾರೆ, ಆಗಿಸ್ಕೊಂಡಿರ್ತಾರೆ. ಅಯ್ಯೋ ನನ್ನ ಸೇವೆ ಚಿಕ್ಕದಪ್ಪ, ನಾನೇನ್ ಚಿಕ್ಕದಾಗ ಒಂದು ಪ್ರೇಯರ್ ಮಾಡಿದ್ವಿ, ಚಿಕ್ಕದಾಗ ಒಂದು ಕೆಲಸ ಮಾಡಿದ್ವಿ ಅಂತ ನಾವು ಯೋಚನೆ ಮಾಡಿದೆ. ಪ್ರತಿಯೊಂದು ಕೆಲಸದಲ್ಲೂ ನಮ್ಮನ್ನು ನಾವು ತೊಡಗಿಸಿಕೊಂಡು ದೇವರನ್ನು ಮಹಿಮೆ ಪಡಿಸುವಂತ ಮಕ್ಕಳು ನಾನು ನೀವು ಆಗ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ದೇವರು ನಮ್ಮ ದೌರ್ಬಲ್ಯಕ್ಕಿಂತ ಏನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ಜನರು ಹೇಳ್ಬೋದು ನೀನು ಅಧಿಕಾರ ಹೊಂದ್ಕೊ, ನೀನ್ ಇದ್ ಮಾಡು ಅಂತ, ಆದ್ರೆ ನಾವು ಲೋಕಕ್ಕೆ ಕಿವಿಗೊಡದೆ ದೇವರನ್ನು ಆತ್ಕೊಂಡು ಸೇವಾ ಮನೋಭಾವವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ನಾವು ಬಾಳೋಣ. ಮನೆಗೆ ಒಂದು ದಿನ ಬರ್ತದೆ, ಆ ದಿನ ಬರುವಾಗ ದೇವ್ರ ಮುಂದೆ ನಿಲ್ಲುವಾಗ ದೇವ್ರು ನಮ್ಗೆ ನಿನ್ಗೆ ಎಷ್ಟು ಜನ ಹೊಗಳಿದ್ರು, ನಿನ್ಗೆ ಎಷ್ಟು ಪ್ರಶಂಸೆ ಸಿಕ್ತು, ನಿನ್ಗೆ ಎಷ್ಟು ರೋಲ್ ಮೆಡಲ್ ಸಿಕ್ತು, ಎಷ್ಟು ಮೆಡಲ್ ಹಾಕಿದ್ರು ಅಂತ ಹೇಳಿ ದೇವ್ರು ನಮ್ಮನ್ನ ಕೇಳ್ತಾರ? ಏನ್ ಕೇಳ್ತಾರೆ? ನೀನು ನನಗೋಸ್ಕರ ಎಷ್ಟು ಆತ್ಮಗಳನ್ನ ಗೆದ್ದೆ. ನಾವೀಗ ಒಂದು ಪ್ಲಾಂಟ್ ಹಾಕ್ತಿವಿ, ಒಂದು ಮರ ನೆಡ್ತೀವಿ, ಈಗೆಲ್ಲ ಮ್ಯಾಂಗೋ ಸೀಸನ್ಸ್, ಮಾವಿನಕಾಯಿ ಬೆಳಿತಾರೆ, ಹಳಸಿನೆಲ್ಲ ಮರ ಇರುತ್ತೆ, ಮರ ನೆಡ್ತೀವಿ. ಇಷ್ಟು ದಿನ ಆದ್ಮೇಲೆ ಅದಕ್ಕೆ ಮರದಲ್ಲಿ ಹಣ್ಣು ಬಿಡ್ತಾ ಅಂತ ಹೇಳಿ ಹೋಗಿ ನೋಡ್ತೀವಿ ಅಲ್ವಾ, ನೀರ್ ಹಾಕಿರ್ತೀವಿ, ಅದನ್ನ ಬೆಳೆಸಿರ್ತೀವಿ, ಆ ಮರದಲ್ಲಿ ಹಣ್ಣು ಬಿಡ್ತಾ ಇದೆಯಾ, ಹಣ್ಣು ಬರ್ತಾ ಇದೆಯಾ, ಹೂ ಬಿಟ್ಟಿದ್ಯಾ ಅಂತ ಹೇಳಿ ಚೆಕ್ ಮಾಡ್ತೀವಿ ಅಲ್ವಾ. ಹಾಗೆ ದೇವರು ನಮ್ಮನ್ನು ಕರೆದು ತನ್ನ ಸೇವೆಗೋಸ್ಕರ ನಿಲ್ಲಿಸಿರುವಾಗ ನಾನು ನೀವು ಫಲ ಕೊಟ್ಟಿದ್ದೀವ, ನಾನು ನೀವು ಹಣ್ಣು ಕೊಡ್ತಾ ಇದ್ದೀವ, ಫಲ ಕೊಡುವ ಮಕ್ಕಳಾಗಿದ್ದೀವ ಅಂತ ಹೇಳಿ ದೇವರು ಚೆಕ್ ಮಾಡ್ತಾ ಇದ್ದಾರೆ. ದೇವ್ರು ಚೆಕ್ ಮಾಡುವಾಗ ನಾವು ಫಲ ಕೊಡುವಂತ ಮಕ್ಕಳಾಗಿದ್ರೆ ಮಾತ್ರ ನಮ್ಗೆ ಸ್ಥಳ ಪರಲೋಕದಲ್ಲಿ ಸ್ಥಳ. ಫಲ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಪರಲೋಕದಲ್ಲಿ ಸ್ಥಳ ಇಲ್ಲ. ನನ್ನ ನಿಮಗೋಸ್ಕರ ಫಲ ಕೊಡೋಕ್ಕೋಸ್ಕರ ನನ್ನ ನಿಮ್ಮನ್ನು ಆರಿಸ್ಕೊಂಡಿರುವಾಗ, ಫಲ ಕೊಡುವಕ್ಕೋಸ್ಕರ ನಿಮ್ಮನ್ನು ಭೂಮಿಯ ಮೇಲೆ ನೆಟ್ಟಿರುವಾಗ ನಾವು ಫಲ ಕೊಡುವಂತ ಮಕ್ಕಳಾಗಿ ಬಾಳೋದಾದ್ರೆ ಮಾತ್ರ ನಮ್ಮ ಒಂದು ಜೀವನಕ್ಕೆ ಅಥವಾ ನಮ್ಮನ್ನು ಉಂಟು ಮಾಡಿರುವಂತಹ ಒಂದು ಸನ್ನಿವೇಶಕ್ಕೆ ಏನಾಗ್ತದೆ, ಅರ್ಥ ಸಿಗ್ತದೆ. ನಾವ್ ಯಾವಾಗ ಫಲ ಕೊಡಲ್ಲ, ನಾವ್ ಯಾವಾಗ ಫಲ ಕೊಡದೆ ದೇವರಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನು ನಾವು ಇತರರಿಗೆ ಹೇಳದೆ ಫಲ ಕೊಡದೆ ಇರ್ತೇವೆ, ಆಗ ದೇವ್ರಿಗೆ ಏನಾಗ್ತದೆ, ನಮ್ಗೆ ಇವಾಗ ಮರಕ್ಕೆ ಅಲ್ಲಿ ಫಲ ಸಿಕ್ಕಿಲ್ಲ ಅಂದ್ರೆ ಅದೇನ್ ಮಾಡ್ತೀವಿ, ನಾವು ಆ ಮರನ ಚೇಂಜ್ ಮಾಡ್ತೀವಿ, ಅದನ್ನ ಮತ್ತೆ ನೋಡ್ತೀವಿ ಹೆಂಗೆ ಅದಕ್ಕೆ ಗೊಬ್ಬರ ಹಾಕಿದ್ರೆ ಬರ್ತದ, ಇನ್ನೇನಾದ್ರೂ ಇದ್ ಮಾಡಿದ್ರೆ ಆ ಗಿಡದಲ್ಲಿ ಆ ಮರದಲ್ಲಿ ಹಣ್ಣು ಸಿಗತ್ತ ಅಂತ ಹೇಳಿ ಪ್ರಯಾಸ ಪಡ್ತೇವೆ. ಕೊನೆಗೂ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಆ ಮರನ ಇಟ್ಕೊಳ್ತೀವಿ, ನಾವು ಮುರಿದು ಬಿಸಾಡ್ತೇವೆ. ಹಾಗೆ ದೇವರು ಸಹ ನಮ್ಮನ್ನು ಮುರಿದು ಬಿಸಾಡೋಕ್ ಮುಂಚೆ ನಾವು ಫಲ ಕೊಡುವಂತಹ ಮಕ್ಕಳಾಗೋಣ. ನಾವು ದೇವರಿಗೆ ಫಲ ಕೊಡುವಂತಹ ಮಾದರಿಯ ಮಕ್ಕಳಾಗಿ ಆತನು ನಮ್ಗೆ ಸೇವೆ ಹೇಳ್ಕೊಟ್ಟ ಹಾಗೆ ನಾವು ಪರಲೋಕಕ್ಕೆ ಹೋದಾಗ ನೀನ್ ಎಷ್ಟು ಮೆಡಲ್ ಕೊಟ್ಟೆ, ಯಾರ್ಯಾರು ನಿನ್ನ ಎಷ್ಟು ಹೊಗಳಿದ್ರು, ನೀನ್ ಯಾವ ದೊಡ್ಡ ಆಸ್ಥಾನದಲ್ಲಿದ್ದೆ, ಯಾವ ದೊಡ್ಡ ಅಧಿಕಾರ ನಿನ್ಗಿತ್ತು ಅಂತ ಹೇಳಿ ದೇವ್ರು ಕೇಳಲ್ಲ. ಏನಂತ ಕೇಳ್ತಾರೆ, ನೀನು ನಾನು ನೋಡುವಾಗ ಬಲಾ ನಂಬಿಗಸ್ತ ಆಳು ನೀನು ಅಂತ ಹೇಳಿ ದೇವ್ರಿಗೆ ಹೇಳ್ಬೇಕು ಅಲ್ವಾ. ಅಂತ ಆಳು ನಾನು ನೀವು ಆಗಿದ್ದೇವ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯೆರೆಮೀಯನ ಗ್ರಂಥದಲ್ಲಿ ನಾವು ಕೇಳಿದ ಹಾಗೆ ದೇವರು ಕರೀತಾ ಇದ್ದಾನೆ, ನಾವು ಆತನ ಕರೆಯುವಿಕೆಗೆ ಕಿವಿಗೊಡೋಣ. ಪೇತ್ರನು ಹೇಳಿದ ಹಾಗೆ ಮಾದರಿಯ ಜೀವಿತ ನಾನು ನೀವು ನಡೆಸೋಣ. ಹಾಗೂ ಮತ್ತಾಯನ ಸುವಾರ್ತೆ ಯೇಸು ಸ್ವಾಮಿ ತಾನೇ ಮಾದರಿಯ ಜೀವಿತ ನಡೆಸಿದ ಹಾಗೆ ನಾವು ಸಹ ಮಾದರಿಯ ಜೀವಿತವನ್ನು ನಡೆಸುತ್ತಾ ಆತನ ಪರಿಶುದ್ಧ ಮಕ್ಕಳಾಗಿ ಆತನ ಸೇವೆಯನ್ನು ಮಾಡೋಣ. ನಾವು ಮಹಿಮೆ ಪಡೆಯಲು ಅಲ್ಲ, ಕ್ರಿಸ್ತನ ಮಹಿಮೆಯನ್ನು ಪ್ರಕಟಿಸಲು ಸೇವೆ ಮಾಡುವ ಮಕ್ಕಳು ನಾವು ನೀವು ಆಗೋಣ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡೋ ಹಾಗೆ ಯೇಸು ಕ್ರಿಸ್ತನು ಹೇಳುವುದು, ಒಳ್ಳೆಯ ನಂಬಿಗಸ್ತ ಸೇವಕನೇ, ನಿನ್ನ ಕರ್ತನ ಸಂತೋಷದಲ್ಲಿ ಸೇರಿಕೋ. ಆ ರೀತಿಯಾದಂತಹ ಆಶೀರ್ವಾದ ನಾವು ಹೊಂದಿಕೊಳ್ಳುತ್ತೇವ, ಅಥವಾ ದೇವರೇ ನಮ್ಮನ್ನು ಕೆಳಗೆ ತಳ್ಳುವಂತಹ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಅಹಂಕಾರದಿಂದ ಸೇವೆ ಸಲ್ಲಿಸೋದು ಬೇಡ. ಯಾವ ರೀತಿ ಸೇವೆ ಸಲ್ಲಿಸೋಣ? ದೀನ ಭಾವದಿಂದ ದೀನ ಮಕ್ಕಳಾಗಿ ಆತನ ಪರಿಶುದ್ಧ ಮಕ್ಕಳಾಗಿ ಸೇವೆ ಸಲ್ಲಿಸೋಣ. ಹಾಗಾಗಿ ಆಗುವಂತೆ ದೇವರು ತಾನೇ ಸಹಾಯ ಮಾಡಿ. ಆಮೇಲೆ ಪ್ರಾರ್ಥನೆ ಮಾಡೋಣ.
ಮಹೋನ್ನತನು ಮಹಾಪರಿಶುದ್ಧನು ಜೀವುಳ್ಳ ದೇವರೇ, ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ. ಫಲ ಕೊಡುವಂತ ಮಕ್ಕಳಾಗಿ ಆ ಫಲವನ್ನು ಅಪಾ ಸ್ವಾಮಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವಂತಹ ಮಕ್ಕಳಾಗಿ ಬಾಳುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ ಕೈದು ನಡೆಸಿ ಕಾಪಾಡು. ನಿನ್ನ ವಾಕ್ಯವನ್ನು ಅರಿತುಕೊಂಡು ವಾಕ್ಯದ ಪ್ರಕಾರ ನಾವು ನಡೆಯುವಂತೆ ನೀನೇ ಅಪಾ ಸ್ವಾಮಿ ನಮ್ಮನ್ನು ಕೈದು ನಡೆಸಿ ಕಾಪಾಡು ಸ್ವಾಮಿ. ನಮ್ಗೆ ರೋಲ್ ಮಾಡಲ್ ಆಗಿ ನೀನು ಈ ಭೂಮಿಯ ಮೇಲೆ ಇದ್ದಷ್ಟು ದಿನ ನಮ್ಗೆ ತೋರ್ಪಡಿಸಿದ್ಯಲ್ಲಪ್ಪ, ನಮಗೆ ನಡೆಸಿದ್ಯಲ್ಲಪ್ಪ ಅಪ್ಪ. ಅದೇ ರೋಲ್ ಮಾಡಲ್ ಅನ್ನು ನಾವು ಅನುಸರಿಸುತ್ತಾ ನಿನ್ನ ಪರಿಶುದ್ಧ ಮಕ್ಕಳಾಗಿ ನಿನ್ನ ಮಾದರಿಯ ಮಕ್ಕಳಾಗಿ ನಾವು ಬಾಳುವಂತೆ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಹೌದು ತಂದೆಯೇ, ನನ್ನ ನುಡಿಯನೇ, ನನ್ನ ರಕ್ಷಕನೇ, ನಾವು ಹಿರಿಯರಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಿನ್ನ ವಾಕ್ಯವನ್ನು ಅರ್ಥೈಸಿಕೊಳ್ಳುವಂತೆ ಮಾದರಿಯ ಜೀವಿತವನ್ನು ನಾವು ನಡೆಸುವಂತೆ ನಮ್ಮನ್ನು ನಿಮ್ಮ ಸೇವೆಗೋಸ್ಕರ ಉಪಯೋಗಿಸ್ಕೋಕರ್ತಾನೆ. ಹೌದು ತಂದೆಯೇ, ನನ್ನ ನುಡಿಯನೇ, ನನ್ನ ರಕ್ಷಕನೇ, ಎಲ್ಲಾ ಸೇವೆಗಳು ಅವು ಉತ್ತಮ ಸೇವೆ ಎಂದು ನೀನು ಹೇಳಿರುವ ಕರ್ತನೆ. ಯಾವುದನ್ನು ನಾವು ನಿರ್ಲಕ್ಷಿಸದೆ ನಿನ್ನನ್ನೇ ಆದುಕೊಂಡು ನಿನ್ನ ಪರಿಶುದ್ಧ ಮಕ್ಕಳಾಗಿ ಬಾಳುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ ಕೈ ನಡೆಸಿ ಕಾಪಾಡು. ಈ ವಾಕ್ಯ ಮಾತನಾಡ್ಬೇಕಪ್ಪ, ಈ ವಾಕ್ಯ ಅಭಿವೃದ್ಧಿ ಆಗ್ಬೇಕಪ್ಪ, ಈ ವಾಕ್ಯ ಅಪ್ಪ ಸ್ವಾಮಿ ಫಲ ಕೊಡ್ಬೇಕಪ್ಪ. ಈ ವಾಕ್ಯದ ಮೂಲಕ ನೀನು ಮನವಿ ಆಗಬೇಕಪ್ಪ. ನಿನ್ನೊಬ್ಬರಿಗೆ ಸ್ತುತಿಗೆ ನಮ್ಮ ಮೈಗೆ ಸಲಹೆ ಕರ್ತನೆ. ಆಮೇನ್. ನಾವೆಲ್ಲರೂ ಎದ್ದು ನಿಂತು 128ನೇ ಪುಟದ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಇಂಥದ್ದು ಪರಿಶುದ್ಧಾತ್ಮನಿಂದ ಕನ್ಯೆಯ ಮರಿಯಳಾದ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಶ್ರಮೆ ಹೊಂದಿ ಶಿಲೆಗೆ ಜಡೆಯಲ್ಪಟ್ಟು ಸತ್ತುಗುಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತಿಗಳಿಂದ ಎಂದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪ್ರಕಾಶದಲ್ಲಿ ಕುಳಿತುಕೊಂಡಿದ್ದಾನೆ. ಈತನಿಂದ ಒಂದು ಬದುಕಿಯವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮವನ್ನು ನಂಬಿದ್ದೇನೆ. ಒಂದೇ ಪರಿಶುದ್ಧ ಸಭೆಯನ್ನು ಭಕ್ತರನ್ನತೆಯು ಪಾಪ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯಜೀವವು ಎಂಬುದನ್ನು ನಂಬುತ್ತೇನೆ. ಆಮೇಲೆ ಸಭೆಯ ಉದಯ ಮಾಡಿ ಕುಳಿತುಕೊಳ್ಳಿ. ಈಗ ಸಭಾ ಪ್ರಕಟಣೆಗಳಾಗುವುದು. ಸಭೆಗೆ ತಿಳಿಸಲಿಕ್ಕಿರುವಂತಹ ಸಭಾ ಪ್ರಕಟಣೆಗಳು. ಈ ಮುಂಜಾನೆಯಲ್ಲಿ ನಾವೆಲ್ಲರೂ ಕೂಡ ಆತನ ಸನ್ನಿಧಾನದಲ್ಲಿ ಸೇರಿ ಬರಲಿಕ್ಕಾಗುವಂತೆ ಕೃಪೆ ಕೊಟ್ಟಂತ ತಂದೆ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಕೂಡಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸುವರಾಗಿದ್ದಾರೆ. ಮುಖ್ಯವಾಗಿ ಈ ದಿನದ ಆರಾಧನೆಯಲ್ಲಿ ನಮ್ಮನ್ನು ದೇವರ ವಾಕ್ಯ ಸಂದೇಶದ ಜೊತೆಗೆ ದೇವರ ಆರಾಧನೆ ನಡೆಸಿದಂತಹ ದೇವಸೇವಕರಾದಂತಹ ಡಾಕ್ಟರ್ ದಾವಿನ್ ಎಲಿನಾರ್ ಅವರಿಗೂ ಮತ್ತು ಅವರ ಸಂಗಡ ಬಂದಿರುವಂತಹ ಅವರ ತಾಯಿ ರೂತ್ ಸಲೋಮಿ ಅವರಿಗೂ ಕೂಡ ನಮ್ಮ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಯಥಾ ಪ್ರಕಾರವಾಗಿ ಬರುವ ಶುಕ್ರವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಆರಾಧನೆಯನ್ನು ನಡೆಸಲ್ಪಡುವುದು. ಮುಂದಿನ ಭಾನುವಾರ ಕರ್ತನ ರಾತ್ರಿ ಭೋಜನೆಯ ಆರಾಧನೆ ಇರುವುದರಿಂದ ಸಭಿಕರೆಲ್ಲರೂ ಕೂಡ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಆ ಆರಾಧನೆಯಲ್ಲಿ ಸಮಯಕ್ಕೆ ಸರಿಯಾಗಿ ಭಾಗವಹಿಸುವಂತೆ ಕೇಳಿಕೊಳ್ಳಲಾಗಿದೆ. ಯೇಸು ಕೃಪಾಲಯ ಸಭೆ 50 ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಸಭೆಯವರಿಗೆ ಆಯೋಜಿಸಲಾಗಿದೆ. ಅಂತರ್ಸಭೆ ಬ್ಯಾಡ್ಮಿಂಟನ್ ಕಾರ್ಯಕ್ರಮ, ಅಂತರ್ಸಭೆ ವಿಮೆನ್ಸ್ ಕ್ರಿಕೆಟ್ ಟೂರ್ನಮೆಂಟ್, ಯವನಸ್ಥರಿಗೆ ಮಹಿಳಾ ಅನ್ಯೋನ್ಯ ಕೂಟದವರಿಗೂ ಮತ್ತು ಮಕ್ಕಳಿಗೂ ವಿಧವಾದಂತಹ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಭೆಯವರು ಅದರಲ್ಲಿ ಪಾಲು ಹೊಂದುವಂತೆ ಪ್ರೀತಿಯಿಂದ ಅವರು ಕೇಳಿಕೊಂಡಿದ್ದಾರೆ. ಆರಾಧನೆಯ ನಂತರ ಸಭಾಪಾಲನ ಸಮಿತಿಯವರನ್ನು ಹೆಚ್ಚಿನ ವಿವರವಾಗಿ ಕಾಣುವಂತೆ ಕೇಳಿಕೊಳ್ಳಲಾಗಿದೆ. ಕಳೆದ ಭಾನುವಾರ ಸಂಗ್ರಹವಾದ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ 940, ಕೃತಜ್ಞತಾ ಕಾಣಿಕೆ 1500 ರೂಪಾಯಿಗಳು ಮತ್ತು ಸುಗ್ಗಿ ಹಬ್ಬದ ಹರಾಜಿಗೆ ಬಂದ ಕಾಣಿಕೆ 2000. ಹೀಗೆ ಸಂಗ್ರಹವಾದಂತಹ ಒಟ್ಟು ಕಾಣಿಕೆ 4440 ರೂಪಾಯಿಗಳು ಪ್ರಕಟಿಸಲಾಗಿದೆ. ನಮ್ಮ ಕಾಣಿಕೆಗಳನ್ನು ಕೂಡಿಸುವ ಹಾಗೆ ಹಾಡುವಂತಹ ಸಂಕೀರ್ತನೆಗಳಲ್ಲಿ 172ನೇ ಸಂಕೀರ್ತನೆ, ದೇವರ ಸೇವೆಯ ಕಾಲವಿದು, ನಿಜ ದೇವರ ಸೇವೆಯ ಕಾಲವಿದು. ದೇವರ ಸೇವೆಯ ಕಾಲವಿದು, ನಿಜ ದೇವರ
ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ಮರ್ಮಗಳೆಲ್ಲವ ವಿವರಿಸುವ ಕರ್ಮಗಳೆಲ್ಲವ ಸ್ಥಾಪಿಸುವ, ಮರ್ಮಗಳೆಲ್ಲವ ವಿವರಿಸುವ ಕರ್ಮಗಳೆಲ್ಲವ ಸ್ಥಾಪಿಸುವ, ನಿರ್ಮಲ ಆತ್ಮದಿಂಬೋಧನೆ ಪಡೆಯುವ, ನಿರ್ಮಲ ಆತ್ಮದಿಂಬೋಧನೆ ಪಡೆಯುವ, ಧರ್ಮದ ಸೇವೆಯ ಕಾಲವಿದು, ಸುಧರ್ಮದ ಸೇವೆಯ ಕಾಲವಿದು, ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ಸತ್ಯದ ಮಾರ್ಗದಿ ಶಕ್ತಿಯನ್ನು ಕೃತ್ಯ ಮಾಡಿದೈವ ಬಲವನ್ನು, ಸತ್ಯದ ಮಾರ್ಗದಿ ಶಕ್ತಿಯನ್ನು ಕೃತ್ಯ ಮಾಡಿದೈವ ಬಲವನ್ನು, ನಿತ್ಯವೂ ಭಕ್ತರ ಪ್ರೇಷಿಸಿ ಕೋರುವ, ನಿತ್ಯವೂ ಭಕ್ತರ ಪ್ರೇಷಿಸಿ ಕೋರುವ, ಸತ್ಯದ ಪ್ರಾರ್ಥನೆ ಕಾಲವಿದು, ಸತ್ಯದ ಪ್ರಾರ್ಥನೆ ಕಾಲವಿದು, ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ಉನ್ನತೆ ಪ್ರಾರ್ಥನೆ ಮಾಡುವೆವು, ನಮ್ಮ ತಂದೆಯ ಕೃಪೆಯನ್ನು ಬೇಡುವೆವು, ತಂದೆಯ ಪ್ರಾರ್ಥನೆ ಮಾಡುವೆವು, ನಮ್ಮ ತಂದೆಯ ಕೃಪೆಯನ್ನು ಬೇಡುವೆವು. ಇಂದೆಮ್ಮ ಪ್ರಾರ್ಥನೆ ತಂದೆಗೆ ಮುಟ್ಟಲು, ಇಂದೆಮ್ಮ ಪ್ರಾರ್ಥನೆ ತಂದೆಗೆ ಮುಟ್ಟಲು, ಬಂದೆಮ್ಮ ನಾಥನು ಕೇಳುವನು, ಬಂದೆಮ್ಮ ನಾಥನು ಕೇಳುವನು, ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ಒಳ್ಳೆ ದಾನಗಾಳ ಮೋನದ ದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯ ಮಾಡು ನನಗೆ, ನನಗೆ, ನನಗೆ ದಯ ಮಾಡು ನನಗೆ. ನಾಗರಾಜ್ ಮತ್ತು ಕುಟುಂಬದವರು ದಶಮ ಕಾಣಿಕೆಯನ್ನು ಅರ್ಪಿಸಿರುತ್ತಾರೆ. ಸ್ವರ್ಣಲತಾ ಮತ್ತು ಕುಟುಂಬದವರು ವುಮೆನ್ಸ್ ಫೆಲೋಶಿಪ್ ಫಂಡಿಗಾಗಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಆಶಾ ಲೂಯಿಸ್ ಕುಟುಂಬದವರು ಸುಗ್ಗಿ ಹಬ್ಬದ ಕಾಣಿಕೆಯನ್ನು ಸಮರ್ಪಿಸಿರುತ್ತಾರೆ. ಎಲ್ಲ ಕಾಣಿಕೆಗಳನ್ನು ಕರ್ತನಿಗೆ ಸಮರ್ಪಿಸುವ ಹಾಗೆ ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಮಹಾಪರಿಶುದ್ಧನೇ, ಜೀವವುಳ್ಳ ದೇವರೇ, ನೀನು ಕೊಟ್ಟದರಲ್ಲಿಯೇ ಅಲ್ಪಭಾಗವಾಗಿ ಕಾಣಿಕೆಯಾಗಿ ನಿನಗೆ ಸಮರ್ಪಿಸಿರುವಾಗ ಈ ಕಾಣಿಕೆಯೊಟ್ಟಿಗೆ ನಮ್ಮನ್ನು ಅಪ್ಪ ಸ್ವಾಮಿ ಸಜೀವ ಯಜ್ಞವಾಗಿ ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ, ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿಕೋ ಕರ್ತನೆ. ತಂದೆಯೇ, ನನ್ನೊಡೆಯನೇ, ನನ್ನ ರಕ್ಷಕನೇ, ಇಲ್ಲಿ ತನಗಾಗಿರುವ ನನ್ನೆಲ್ಲಾ ಪ್ರಿಯ ಸಹೋದರ ಸಹೋದರಿಯರನ್ನು ಹೇರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಅವರಿಗೆ ಬೇಕಾದಂತ ಆದರಣೆ, ಬಲ, ಸಹಾಯವನ್ನು ಕೊಟ್ಟು ಅಪ್ಪ ಕಳೆದ ವಾರವೆಲ್ಲ ನಿನ್ನ ಜೊತೆ ನಿಂತುಕೊಂಡು ಆರೋಗ್ಯದಿಂದ ತುಂಬಿಸಿ ಹೊಸ ಬಲ ಕೊಟ್ಟು ಎಲ್ಲಾ ಒಳ್ಳೆಯ ದಾನಗಳನ್ನು ಕೊಟ್ಟು ಎಲ್ಲಾ ಕೇಡು ಅಪಾಯಗಳಿಂದ ತಪ್ಪಿಸಿ ರಕ್ಷಿಸಿ ಕಾಪಾಡಿದಿರಲ್ಲ. ನಿಮ್ಗೆ ಕೋಟ್ಯಾನು ಕೋಟಿ ಸ್ತೋತ್ರ ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಮುಂಬರುವೆಲ್ಲ ದಿವಸ ನೀನ ಮುಟ್ಟಿಗಿದು ಸ್ವಾಮಿ.
ನಮಗೆ ಬೇಕಾದಂತ ಎಲ್ಲಾ ಆಗು ಹೋಗುಗಳಲ್ಲಿ ಆದರಣೆ ಕೊಟ್ಟು ನೀನು ಕೈದು ನಡೆಸಿ ಕಾಪಾಡಪ್ಪ. ನಮ್ಮ ಎಲ್ಲಾ ಯೋಚನೆಯಲ್ಲಿ ನೀನಪ್ಪ ಸ್ವಾಮಿ, ನೀನು ಮುಂದಾಳತ್ವವನ್ನು ವಹಿಸಿಕೊಂಡು ನೀನು ನಿನ್ನ ಮಹಿಮೆಗೋಸ್ಕರ ನಮ್ಮನ್ನು ಅಪ್ಪ ಸ್ವಾಮಿ ಪ್ರೇರೇಪಿಸಿ ಕೈದು ನಡೆಸಿ ಕಾಪಾಡಪ್ಪ. ನಮ್ಮ ಕುಟುಂಬಗಳಲ್ಲಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ನಮ್ಮ ಮಕ್ಕಳು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ನಮ್ಮ ಉದ್ಯೋಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ನಮ್ಮ ವರಮಾನವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಹೌದಪ್ಪ, ನಮ್ಮ ಕೈಯಲ್ಲಿದ್ದರೆ ಅದು ಅನುಭವೇ ಕರ್ತನೆ, ನಿನ್ನ ಕೈಯಲ್ಲಿದ್ದರೆ ಅದು ಅಪ್ಪ ಸ್ವಾಮಿ ಆಶೀರ್ವಾದವನ್ನು ತರುವಂತದಲ್ಲ ಕರ್ತನೆ. ನೀನು ನಮ್ಮನ್ನು ನಡೆಸುವ ದೇವರಲ್ಲಪ್ಪ. ಎಲ್ಲವನ್ನೂ ನಿನ್ನ ಗಾಢ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇವಪ್ಪ. ಆಶೀರ್ವಾದದ ಕಡೆಗೆ ನಮ್ಮನ್ನು ನಡೆಸು. ನೀನೇ ಆಧರಣೆ, ಬಲ, ಸಹಾಯವಾಗಿದ್ಕೊಂಡು ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸಿ ರಕ್ಷಿಸಿ ಕಾಪಾಡು. ಈ ಆಲಯ ಉತ್ತಮ ಆಲಯವಾಗುವಂತೆ ನೀನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡು ಸ್ವಾಮಿ. ಆಲಯದ ಜವಾಬ್ದಾರಿಯನ್ನು ಕೊಟ್ಟಂತಹ ರೇಚಲ್ ಸುದರ್ಶನ ಅವರನ್ನು ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಆಕೆಗೆ ಬೇಕಾದಂತೆ ಎಲ್ಲಾ ರೀತಿಯಾದಲ್ಲೇ ಬಲ, ಸಹಾಯ ನೀನಾಗಿದ್ದುಕೊಂಡು ಅಪ್ಪ ಆನಿವರ್ಸರಿ ನಡೆಯುವಾಗ ಆ ಮಗಳಿಗೆ ಬೇಕಾದಂತ ವಿಶೇಷ ಜ್ಞಾನ ಬುದ್ಧಿ ಕೊಟ್ಟು, ಆ ಮಗಳಿಗೆ ಬೇಕಾದಂತ ಹೊಸ ಬಲ, ಹೊಸ ಚೈತನ್ಯವನ್ನು ಕೊಟ್ಟು, ಎಲ್ಲಾ ವಿಷಯದಲ್ಲಿ ನೀನೇ ಆ ಮಗಳ ಮುಂದಾಳತ್ವವನ್ನು ವಹಿಸಿಕೊಂಡು ನೀನು ಮುಂದೆ ಹೋಗಿ ಆ ಮಗಳಿಗೆ ಯಶಸ್ಸನ್ನು ಕೊಟ್ಟು ಕೈ ನಡೆಸಿ ಕಾಪಾಡಪ್ಪ. ಆಕೆ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಅಪ್ಪ ಎಲ್ಲವೂ ನಿನಗೆ ಸಮರ್ಪಿಸ್ತಾ ಇದ್ದೇವಪ್ಪ. ಆಕೆಗೆ ಸಂಬಂಧಪಟ್ಟಿದ್ದ ಎಲ್ಲ ವಿಷಯವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇವಪ್ಪ. ಆ ಮಗಳಿಗೆ ಬೇಕಾದಂತ ಆದರಣೆ, ಬಲ, ಸಹಾಯವನ್ನು ಕೊಟ್ಟು ಕೈ ನಡೆಸಿ ಕಾಪಾಡಪ್ಪ. ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ, ನಿನ್ನ ದೇವ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ. ಹೌದಪ್ಪ, ಸೇವಕರಿಗಾಗಿ ಪ್ರಾರ್ಥನೆ ಮಾಡುವಂತ ಸಭೆ ನಮ್ಮದಾಗುವಂತೆ ಆಶೀರ್ವಾದ ಮಾಡು ಅಪ್ಪ. ಎಲ್ಲ ಒಳ್ಳೆಯ ವರದಾನಗಳಿಂದ ನಮ್ಮ ಸಭೆಯನ್ನು ತುಂಬಿಸಪ್ಪ. ಇರುವಂತ ಒಂದೊಂದು ಮಕ್ಕಳನ್ನು ಅಪ್ಪ, ಹಿರಿಯರನ್ನು ಅಪ್ಪ, ಕುಟುಂಬಸ್ಥರನ್ನು ನೀನು ಹೇಳುವಾಗ ಆಶೀರ್ವಾದ ಮಾಡು. ಒಂದು ವೇಳೆ ಯಾರಿಗಾದ್ರೂ ಅನಾರೋಗ್ಯ ಇದ್ರೆ ಅಪ್ಪ ಸ್ವಾಮಿ ಮುಟ್ಟಿ ನೀನು ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಯಾವ ವಿಷಯಕ್ಕಾದ್ರೂ ನನ್ನ ಮಕ್ಕಳು ಅಪ್ಪ ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಅಪ್ಪ ಎಕ್ಸಾಮ್ಸ್ಗೋಸ್ಕರ, ಕೆಲಸಕ್ಕೋಸ್ಕರ, ವಿವಾಹಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಪ್ರಾರ್ಥನೆ ನೀನು ಕೇಳು ಕರ್ತನೆ. ಆ ಮಕ್ಕಳಿಗೆ ಸದುತ್ರವನ್ನು ಕೊಡು. ನೀನು ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವಾದ ಮಾಡಿ ನಿನ್ನ ಪ್ರೀತಿ ಕೃಪೆಯಿಂದ ತುಂಬಿಸಿ ರಕ್ಷಿಸಿ ಕಾಪಾಡು. ಎಲ್ಲವನ್ನು ಕೊಡುವ ದೇವರು ನೀನಾಗಿದ್ಯಲ್ಲಪ್ಪ. ನಿನ್ನ ಗಾಢ ಹಸ್ತಕ್ಕೆ ಎಲ್ಲವನ್ನು ಒದಗಿಸಿಕೊಡ್ತಾ ಇದ್ದೇವಪ್ಪ. ನೀನು ಅಪ್ಪ ಸ್ವಾಮಿ ಎಲ್ಲವನ್ನು ಒದಗಿಸಿ ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ನಮ್ಮನ್ನು ನಡೆಸಿ ನೀನೇ ನನ್ನ ಕಣ್ಮುಂದೆ ತಾಪವನ್ನು ನಿನ್ ಕಣ್ಮುಂದೆ ತಾಪನಂತೆ ಅಂತ ಹೇಳಿರುವ ಕರ್ತನೆ ಅಪ್ಪ. ನಿನ್ನ ಒಟ್ಟಿಗೆ ಇದ್ಕೊಂಡು ನಮ್ಮನ್ನು ಆಶೀರ್ವದಿಸಿ ಕೈ ನಡೆಸಿ ಕಾಪಾಡಬೇಕೆಂದು ನಿನ್ನ ಪಾದದ ಬಳಿ ಬಿದ್ದು ಬೇಡಿಕೊಂತಾ ಇದ್ದೇವಪ್ಪ. ನೀನೇ ಆಶೀರ್ವಾದಕರ ನಿಧಿಯಾಗಿ ನಮ್ಮನ್ನು ಕೈ ನಡೆಸಿ ಕಾಪಾಡಬೇಕೆಂದು ಎಲ್ ರೋಗಿ ನೀನಾಗಿದ್ಕೊಂಡು ನಮ್ಮ ಮಧ್ಯೆ ನಿಂತುಕೊಂಡು ನಡೆಸಬೇಕೆಂದು ನನ್ನ ಒಡೆಯನು ಮುದರಕ್ಷಕನಾದ ನಜರೇತಿನ ಯೇಸುವಿನ ಅತ್ಯಂತ ಮುದ್ದಾದ ನಾಮದಲ್ಲಿ ಬೇಡಿಕೊಂತಾ ಇದ್ದೇವೆ ಸ್ವಾಮಿ, ಆಮೆನ್. ತಾನೇ ಕಳಿಸಿಕೊಟ್ಟಂತಹ ಪ್ರಾರ್ಥನೆ ನೋಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಮಗೆ ಮಾಡಿದವರು ನಾವು ಮಹಿಮೆ ಸದಾ ಕಾಲವೇ ಸ್ವಾಮಿ, ಆಮೆನ್. ಕೊನೆಯದಾಗಿ ನಾವು ಹಾಡುವಂತಹ ಸಂಗೀತಗಳಲ್ಲಿ ಇನ್ನೂರ 29ನೇ ಸಂಗೀತವನ್ನು ಮಾಡಿಕೊಳ್ಳೋಣ. ನನ್ನನ್ನು ಯೇಸುವೆ ಸ್ನೇಹಿಸಿದೆ. ನನ್ನನ್ನು ಯೇಸುವೆ
ವಿಶ್ವಾಸದಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೊಳಗೆ ನೆಲೆಸಿ ನಮ್ಮೆಲ್ಲರ ಸಂಗಡ ಎಲ್ಲಾ ದಿವಸ ಇರಲಿ. ಆಮೇನ್.